ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ಹಾಗೂ ಮಹಾವತಾರ್ ಬಾಬಾಜಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಇಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಡೈರೆಕ್ಟ್ ಟಾಪಿಕ್ಗೆ ಹೋಗ್ತೀನಿ. ಯಾಕೆ ಆಲ್ರೆಡಿ ನನ್ನ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಮೇಡಮ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇವತ್ತಿನ ಒಂದು ಈ ಒಂದು ಸತ್ಸಂಗದ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಒಂದು ಕೃತಜ್ಞತೆ. ನೋಡಿ, ಈ ಒಂದು ಕೃತಜ್ಞತೆಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ಇದು ನಮ್ಮ ಜೀವನವನ್ನ ಒಂದು ಪರಿವರ್ತಿಸುವ ಒಂದು ಆಂತರಿಕವಾದ ಒಂದು ಸಾಧನೆ ಅಂತ ನಾವು ಹೇಳ್ಬೋದು. ನೋಡಿ, ಒಬ್ಬ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಕೃತಜ್ಞತೆ ಅಂತಕ್ಕಂಥದ್ದು ಒಂದು ಬೇಸಿಕ್, ಒಂದು ಸಿಂಪಲ್ ಅಭ್ಯಾಸ ಅನ್ನೋದೇ ಅಲ್ಲ. ನೋಡಿ, ನಾವು ಜಸ್ಟ್ ಸಿಂಪಲ್ ಆಗಿ ಎಲ್ಲಾರ್ಗು ಒಂದು ಗ್ರಾಟಿಟ್ಯೂಡ್ ಹೇಳ್ತಕ್ಕಂಥದ್ದು ಸಿಂಪಲ್ ಅನ್ಸುತ್ತೆ, ಆದ್ರೆ ಅದು ನಮ್ಮ ಈ ಒಂದು ಆಂತರಿಕ ಚೈತನ್ಯವನ್ನ ಪರಿವರ್ತನೆ ಮಾಡುತ್ತೆ. ಅಂದ್ರೆ ನಾವು ಮನಸ್ಸಿನ ಮಟ್ಟದಿಂದ ಒಂದು ಆತ್ಮದ ಮಟ್ಟಕ್ಕೆ ನಾವು ತಲುಪ್ತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ಗ್ರಾಟಿಟ್ಯೂಡ್ ಅಥವಾ ಒಂದು ಕೃತಜ್ಞತೆ ಅನ್ನೋದು ಒಂದು ಆಧ್ಯಾತ್ಮಿಕ ಪರಿವರ್ತನೆ ಹೇಗಾಗುತ್ತೆ ಅಂತ ನೋಡ್ತಾ ಹೋಗೋಣ. ಕೆಲವೊಂದು ಎಕ್ಸಾಂಪಲ್ಸ್ ಜೊತೆನಲ್ಲಿ ಇಲ್ಲಿ ನಾನು ಎಂಬ ಒಂದು ಭ್ರಮೆಯಲ್ಲಿ ನಾವು ಬದುಕ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬ ಮಾನವ ಒಂದು ನನ್ನಿಂದಲೇ ಆಗಿದೆ ಅಂತ ಒಂದು ದೊಡ್ಡ ಭ್ರಮೆನಲ್ಲಿ ಬದುಕ್ತಾ ಇರ್ತಾನೆ. ಎಲ್ಲಾನು ನಾನೇ ಮಾಡ್ತಿರೋದು, ನೋಡಿ ಎಲ್ಲಾ ನಾನೇ ಮಾಡ್ತಾ ಇದೀನಿ ಅನ್ನೋದಾದ್ರೆ ನಾವು ಉಸಿರಾಟ ಮಾಡ್ತಾ ಇದೀವಲ್ಲ, ಅದು ನಮ್ಮ ಒಂದು ಅಸ್ತಿತ್ವದಲ್ಲಿ ಇಲ್ಲ. ಅದು ಆಟೋಮೆಟಿಕ್ ಆಗಿ ಆಗ್ತಕ್ಕಂಥದ್ದು. ನಾನ್ ಬೇಡ ಅಂದ್ರೆ ನಿಲ್ಲೋದಿಲ್ಲ. ಫೋರ್ಸ್ಫುಲಿ ಎಷ್ಟು ಸೆಕೆಂಡ್ಸ್ ನಾವು ಇಡ್ಬೋದು, ಬಿಟ್ರೆ ಅದು ನಾವು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅದು ನಾನು ಅನ್ನೋದಲ್ಲಿ ಇಲ್ಲ ಅಲ್ಲಿ ಆಕ್ಚುಲಿ ಹೇಳ್ಬೇಕಾದ್ರೆ. ಹಾಗೆ ನಮ್ಮ ಹಾರ್ಟ್ ಬೀಟ್, ನಾವ್ ಬೇಡ ಅಂದ್ರೆ ಅದ್ ನಿಲ್ಲೋದಿಲ್ಲ, ಬೇಕು ಅಂದ್ರೆ ಮತ್ತೆ ಬಡಿತ ಸ್ಟಾರ್ಟ್ ಆಗೋದಿಲ್ಲ. ಹೀಗೆ ಅನೇಕ ಒಂದು ಘಟನೆಗಳು ಅಥವಾ ಒಂದು ಘಟ್ಟಗಳು ನಮ್ಮ ಜೀವನದಲ್ಲಿ ನಮ್ಮ ಒಂದು ನಿಯಂತ್ರಣದಿಂದ ಆಚೆ ಇರತಕ್ಕಂಥದ್ದು. ಅದು ನಮ್ಮ ಹೊರಗಡೆ ಇರುತ್ತೆ, ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಇಲ್ಲಿ ನಾನು ಅಂತಕ್ಕಂಥ ಭಾವನೆಯಿಂದ ನಾವು ಅರಿವನ್ನ ಪಡೆದು ಆಚೆ ಬರ್ತಕ್ಕಂಥದ್ದು. ಈ ಒಂದು ಅರಿವು ನಮಗ್ ಬಂದಾಗ ನಮಗೆ ನಾನು ಅನ್ನೋ ಒಂದು ಅಹಂಭಾವ ಏನಾಗುತ್ತೆ, ಕರಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಅನ್ನೋ ಅಹಂಭಾವ ಕಡಿಮೆ ಆದಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ ಈ ಒಂದು ಕೃತಜ್ಞತೆ ಅನ್ನೋದು ನಮ್ಮಲ್ಲಿ ಉದ್ಭವಿಸುತ್ತೆ, ಅಂದ್ರೆ ಹುಟ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ಮುಖಾಂತರ ನಾವು ನೋಡೋದಾದ್ರೆ, ಯಾವುದೇ ಒಂದು ವಿಕ್ಟ್ರಿ ನನಗೆ ಸಿಕ್ತು ಅಂತಂದ್ರೆ ಇದು ನನ್ನ ಒಂದು ಶ್ರಮದಿಂದ ಆಗಿದೆ ಅಂತ ಹೇಳ್ಬಿಟ್ಟು ನಾವ್ ಹೇಳ್ಕೊಳ್ತೀವಲ್ವಾ. ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ಒಂದು ಎಷ್ಟು ಸ್ಕೋರ್ ಮಾಡ್ದಂದ್ರೆ ನಾನ್ ಪಟ್ಟಿರೋ ಕಷ್ಟದಿಂದ, ನನ್ನ ಒಂದು ಪರಿಶ್ರಮದಿಂದ ಅಂತ ಒಂದು ಖುಷಿಯಾಗಿ ಹೇಳ್ಕೊಳ್ತಾರೆ. ಕರೆಕ್ಟ್, ಅದು ಇಲ್ಲ ಅಂತಲ್ಲ. ಅವರ ಒಂದು ಪರಿಶ್ರಮದ ಹಿಂದೆ ಎಷ್ಟು ಜನರ ಒಂದು ಹಸ್ತಕ್ಷೇಪ ಅಥವಾ ಒಂದು ಸಪೋರ್ಟ್ ಇರುತ್ತೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅವರ ತಂದೆ ತಾಯಿ ಬೆಂಬಲ ಇರುತ್ತೆ, ಅವರ ಶಿಕ್ಷಕರ ಒಂದು ಮಾರ್ಗದರ್ಶನ ಅವರಿಗೆ ಇರ್ತಕ್ಕಂಥದ್ದು. ಹಾಗೆ ಒಂದು ಅವಕಾಶಗಳು ಅವರಿಗೆ ಸಿಕ್ಕಿದ್ರಿಂದ ಈ ಒಂದು ಸಾಧನೆ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಯ್ತು. ಅವರು ನಾನ್ ಮಾಡ್ದೆ ಅಂತ ಹೇಳ್ಕೊಳ್ಳಿಕ್ಕೆ ಅಲ್ಲಿ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಇದೆ. ನೋಡಿ, ಇಷ್ಟೆಲ್ಲ ಯಾಕೆ ಇಲ್ಲೊಂದು ಅಹಂಭಾವದ ಬಗ್ಗೆ ನಾನು ಸ್ಟಾರ್ಟ್ಅಪ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಅಂತ ಬಿಟ್ಟಾಗ ಈ ಒಂದು ಕೃತಜ್ಞತೆ ಹುಟ್ಟುತ್ತೆ ಅನ್ನೋದಾದ್ರೆ ಅಂತ ಹೇಳ್ತೀನಲ್ವಾ. ಇಲ್ಲಿ ನನ್ನಿಂದ ಈ ಒಂದು ಯಶಸ್ಸು ಸಿಕ್ಕಿದೆ ಅನ್ನೋದಕ್ಕಿಂತ ಇವರೆಲ್ಲ ಸಪೋರ್ಟ್ ಇಂದ ಸಿಕ್ಕಿದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಈ ಒಂದು ಅವೇರ್ನೆಸ್ ಅಲ್ಲಿ ನಾವು ಬರ್ಬೇಕು. ಅವೇರ್ನೆಸ್ ಬಂದಾಗ ನಾವು ಅವ್ರಿಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತಾ ಹೋಗ್ಬೇಕು. ಇವರು ನಮ್ಮ ತಂದೆ ತಾಯಿ ನನಗೆ ಸಪೋರ್ಟ್ ಮಾಡಿದ್ದಾರೆ, ಶಿಕ್ಷಕರು ಒಳ್ಳೆ ಜ್ಞಾನ ನನಗೆ ಸಿಕ್ಕಿದೆ, ಹಾಗೇನೆ ಇದು ಸುಮಾರು ನನಗೆ ಅವಕಾಶಗಳು ಸಿಕ್ಕಿರೋದ್ರಿಂದಲೇ ನಾನು ಈ ಒಂದು ಸ್ಥಿತಿಗೆ ಹೋಗ್ಲಿಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಈ ಒಂದು ಅವೇರ್ನೆಸ್ ಅಲ್ಲಿ ನಾವೊಂದು ಕೃತಜ್ಞತಾ ಭಾವದಲ್ಲಿ ನಾವ್ ಇದ್ದಾಗ ನಮ್ಮಲ್ಲಿ ಇರ್ತಕ್ಕಂಥ ಅಹಂಕಾರ ಭಾವ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ. ನೋಡಿ, ಆಲ್ಮೋಸ್ಟ್ ಈ ಒಂದು ಕೃತಜ್ಞತೆ ಅನ್ನೋದು ಕೆಲವರು ಯಾವ ರೀತಿ ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಇದೊಂದು ಜಸ್ಟ್ ಒಂದು ಕ್ರಿಯೆ, ನಾನು ಮಾಡ್ತಕ್ಕಂಥ ಒಂದು ಕೆಲ್ಸ ಅಥವಾ ಒಂದು ರೆಸ್ಪಾನ್ಸ್ ಅಷ್ಟೇ ಅಂತ ಅನ್ಕೊಂಡಿದ್ದಾರೆ. ಆಕ್ಚುಲಿ ನಾವು ಹೇಳೋದಾದ್ರೆ, ಇದು ಆಧ್ಯಾತ್ಮಿಕವಾಗಿ ನಾವು ನೋಡೋದಾದ್ರೆ ಇದು ನಮ್ಮ ಒಂದು ಸ್ಥಿತಿ, ಈ ಒಂದು ಅಂತರಂಗದ ಒಂದು ಉನ್ನತವಾದ ಒಂದು ಸ್ಥಿತಿಗೆ ನಾವು ತಲುಪಿದೀವಿ. ಆ ಒಂದು ಸ್ಥಿತಿನಲ್ಲಿ ಹೋದಾಗ ಮಾತ್ರ ನಮ್ಗೆ ಇವು ಆಂತರಿಕವಾಗಿ ನಾವು ಈ ಗ್ರಾಟಿಟ್ಯೂಡ್ ಅಥವಾ ಧನ್ಯವಾದ ಹೇಳ್ತಕ್ಕಂಥ ಸ್ಥಿತಿಗೆ ನಾವು ಬರ್ತೀವಿ. ಇಲ್ಲ ಬರೀ ಬಾಯಿ ಮಾತಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಅಥವಾ ಧನ್ಯವಾದ ಹೇಳ್ತಾರೆ,
ಇದು ಬಾತಿಂದ ಬರಬಾರ್ದು, ನಮ್ಮ ಭಾವನೆಯಿಂದ ಬರ್ಬೇಕು. ಎಮೋಷನ್ಸ್ ಇರ್ಬೇಕಲ್ಲಿ. ಆ ಎಮೋಷನ್ ಇದ್ದಾಗ್ಲೇನೆ ಆ ಒಂದು ಭಾವನಾ ಸ್ಥಿತಿನಲ್ಲಿ ನಾವು ಉಚ್ಚಾರಣೆ ಮಾಡ್ದಾಗ್ಲೇನೆ ಈ ಒಂದು ಗ್ರಾಟಿಟ್ಯೂಡ್ಗೆ ಪವರ್ ಅಂತಕ್ಕಂಥದ್ದು ಬರೋದು. ಅಲ್ಲಿ ನಾನು ಅನ್ನ ಅಹಂ ಬಿಟ್ಟೋಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಒಬ್ನು ಆ ಧನ್ಯವಾದ ಹೇಳ್ಬೇಕು ಅಂತ ಅನ್ನೋದಾದ್ರೆ ಅವನು ಒಳಗಡೆ ಒಂದು ಆ ಒಳ್ಳೆ ಫೀಲಿಂಗ್ ಇರೋದಿಲ್ಲ, ಒಂದು ಅಸಹನೆ ಇರುತ್ತೆ ಅವನಿಗೆ. ಏನೋ ಎಲ್ಲಾರ ಮುಂದೆ ಒಂದು ವೋಟ್ ಆಫ್ ಥ್ಯಾಂಕ್ ಹೇಳ್ಬೇಕಲ್ವಾ, ಹೇಳೋದು ಬಾಯ್ ಮಾತಲ್ಲಿ ಥ್ಯಾಂಕ್ಸ್ ಫಾರ್ ದ ವರ್ಕ್ ವಾಟ್ ಯು ಸಪೋರ್ಟೆಡ್ ಅಂತ ಹೇಳ್ತಾರೆ. ಬಟ್ ಒಳಗೊಳಗಡೆನೆ ಅವ್ರಿಗೆ ಬೇರೆ ಭಾವನೆನೇ ಇರ್ತಕ್ಕಂಥದ್ದು. ಹಾಗೆ ಇನ್ನೊಬ್ಬ ಏನ್ ಮಾಡ್ತಾನೆ, ತನ್ನ ಮಾತಲ್ಲಿ ಅವನಿಗೆ ಹೇಳಕ್ ಬರೋದಿಲ್ಲ. ಅವನು ನಾನ್ ಧನ್ಯವಾದ ತಿಳಿಸ್ಬೇಕು ಅನ್ನೋದು ಅವನಿಗೆ ಬಾಯಿಂದ ಹೇಳಕ್ ಬರೋದಿಲ್ಲ, ಬಟ್ ಒಂದು ಆಂತರಿಕವಾಗಿ ಅವನು ತುಂಬಾನೇ ಆ ಫೀಲ್ ನಲ್ಲಿ ಇರ್ತಾನೆ, ಆ ಎಮೋಷನ್ಸ್ ಅವನಲ್ಲಿ ಇರ್ತಕ್ಕಂಥದ್ದು. ಆ ಎಕ್ಸ್ಪ್ರೆಸ್ ಮಾಡಿದ್ರು ಪರವಾಗಿಲ್ಲ, ಬಟ್ ಆಂತರಿಕವಾಗಿ ಆ ಒಂದು ಭಾವನೆಯಲ್ಲಿ ಇದ್ದಾಗ ಇದು ನಿಜವಾದ ಕೃತಜ್ಞತಾ ಸ್ಥಿತಿ. ಶಬ್ದಗಳೇ ಬೇಕಾಗಿಲ್ಲ, ಸರಿನಾ? ಈ ಒಂದು ಸ್ಥಿತಿಯಲ್ಲಿ ನಾವು ಈ ಒಂದು ಆಂತರಿಕವಾಗಿ ನಾವು ಒಂದು ಈ ಒಂದು ಭಾವನೆಯಿಂದ, ಕೃತಜ್ಞತಾ ಭಾವನೆಯಿಂದ ಇರ್ಬೇಕು. ಹಾಗೇನೆ ನಾವು ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವೊಂದು ಈ ಒಂದು ಧನ್ಯವಾದನ ತಿಳಿಸ್ತಾ ಹೋಗ್ಬೇಕು ಮಾಸ್ಟರ್ಸ್. ಹಾಗೇನೆ ನಾವು ಪ್ರತಿ ದಿನ, ಪ್ರತಿ ಕ್ಷಣ ಎಷ್ಟು ನಮ್ಗೆ ಟೈಮ್ ಸಿಗುತ್ತೋ, ಎಲ್ಲೆಲ್ಲಿ ನಮ್ಗೆ ಅನುಕೂಲ ಆಗುತ್ತೋ ನಾವು ಈ ಧ್ಯಾನ ಅಂತಕ್ಕಂಥದ್ದನ್ನ ಮಾಡ್ತಾ ಹೋಗ್ದಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ, ಈ ಒಂದು ಕೃತಜ್ಞತಾ ಒಂದು ದಾರಿಗೆ ನಮ್ಗೆ ಹೇಗೆ ಈ ಧ್ಯಾನ ಸಪೋರ್ಟ್ ಸಿಗುತ್ತೆ, ಅದರ ಒಂದು ಸಂಬಂಧ ಏನು, ಆಧ್ಯಾತ್ಮಿಕತೆಯಲ್ಲಿ ನಾವು ಆಂತರಿಕವಾದ ಒಂದು ಸಂಬಂಧ ಏನು ಅಂತ ನಾವು ನೋಡೋದಾದ್ರೆ, ನಾವು ಧ್ಯಾನದಲ್ಲಿ ಕುಂತಾಗ ನಮ್ಮ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ. ನಾವು ಒಂದು ಜೀವನದಲ್ಲಿ ಒಂದು ಸಣ್ಣ ಸಣ್ಣ ಅನುಭವಗಳು, ಒಂದು ಸಣ್ಣ ಸಣ್ಣ ಅನುಗ್ರಹಗಳನ್ನು ಕೂಡ ಗಮನಿಸ್ತಾ ಹೋಗ್ತೀವಿ, ಅಬ್ಸರ್ವ್ ನಾವು ನೋಡಿ ಅಲ್ಲಿ ಒಂದು ಸಾಕ್ಷಿ ಭಾವದಲ್ಲಿ ಹೊರಟೋಗ್ಬಿಡ್ತೀವಿ. ಒಂದು ಧ್ಯಾನದಲ್ಲಿ ಇದ್ದಾಗ, ಒಂದು ಆಧ್ಯಾತ್ಮಿಕತೆಯಲ್ಲಿ ಬೆಳವಣಿಗೆ ನಾವು ಕಾಣ್ತಾ ಒಂದು ಸಾಕ್ಷಿ ಭಾವದ, ಸಾಕ್ಷಿ ಚೈತನ್ಯದಲ್ಲಿ ನಾವು ಇದ್ದಾಗ ಏನಾಗುತ್ತೆ ಅಂದ್ರೆ, ಪ್ರತಿ ಒಂದನ್ನು ಕೂಡ ನಾವು ಅಬ್ಸರ್ವರ್ ಆಗಿರ್ತೀವಿ, ಪ್ರತಿ ಒಂದನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಹಾಗೆ ಈ ಒಂದು ಕೃತಜ್ಞತಾ ಧ್ಯಾನದಲ್ಲಿ ನಮ್ಮನ್ನ ಡೀಪ್ ಮೆಡಿಟೇಷನ್ ಹೋಗ್ಲಿಕ್ಕೆ, ಅಥವಾ ಈ ಒಂದು ಧ್ಯಾನ ಏನ್ ಮಾಡುತ್ತೆ, ನಮ್ಮ ಈ ಒಂದು ಕೃತಜ್ಞತೆ ಒಂದು ಭಾವನೆಯನ್ನ ಒಂದು ಸ್ವಾಭಾವಿಕಗೊಳಿಸುತ್ತೆ. ಅಂದ್ರೆ ಇದು ನಮ್ಮ ಕ್ಯಾರೆಕ್ಟರ್ ಆಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ನೋಡಿ, ನಾವು ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಧ್ಯಾನದಲ್ಲಿ ಇದ್ದಾಗ ನಮ್ಮ ಉಸಿರಾಟದ ಮೇಲೆ ನಾವು ಗಮನ ಇಡ್ತೀವಲ್ವಾ, ಆ ಉಸಿರಾಟದ ಮೇಲೆ ಗಮನ ಇಟ್ಟಾಗ ನಮ್ಮ ಹಾರ್ಟ್ ಏನ್ ಮಾಡುತ್ತೆ, ಅದಕ್ಕೆ ಸ್ಪಂದಿಸ್ತಾ ಹೋಗುತ್ತೆ ನಮ್ಮ ಉಸಿರಾಟದ ಮೇಲೆ. ಮತ್ತೆ ನಮ್ಮ ಒಳಗಡೆ ಆ ಒಂದು ಶಾಂತಿಯ ಒಂದು ಮೂಡುತ್ತೆ. ಈ ಒಂದು ಅನುಭವಗಳು ನಮ್ಗೆ ಬಂದಾಗ ಅದು ನಮ್ಗೆ ಏನೋ ಒಂದು ಅದ್ಭುತ ಅಂತ ಅನ್ನಿಸ್ತಾ ಫೀಲ್ ಆಗುತ್ತೆ. ಈ ಒಂದು ಸ್ಥಿತಿಗಳನ್ನ ನಾವು ಅನುಭವಿಸಿದಾಗ ನಮ್ಮಲ್ಲಿ ಕೃತಜ್ಞತಾ ಭಾವನೆ ಹುಟ್ಟಿದೆ, ಅಥವಾ ಬೆಳವಣಿಗೆ ಆಗಿದೆ, ಒಂದು ಉನ್ನತವಾದ ಸ್ಥಿತಿಗೆ ಅದು ತಲುಪಿದೆ ಅಂತ ನಮ್ಗೆ ಅವೇರ್ನೆಸ್ ಬರ್ತಾ ಹೋಗ್ತಕ್ಕಂಥದ್ದು. ಮಾಸ್ಟರ್ಸ್, ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಸುಖ ಎಲ್ಲ ನೋಡಿರ್ತೀವಲ್ವಾ, ಈ ಒಂದು ಸವಾಲುಗಳಿಗೆ ಒಂದು ಕೃತಜ್ಞತೆಯನ್ನ ತಿಳಿಸ್ತಕ್ಕಂತ ಒಂದು ಪಾಯಿಂಟ್ ನಾವು ನೋಡ್ತಾ ಹೋಗೋಣ. ನೋಡಿ, ಸಾಮಾನ್ಯವಾದ ವ್ಯಕ್ತಿ ಒಂದು ಸಮಸ್ಯೆ ಬಂದಾಗ ಏನಂತಾನೆ, ನನಗೆ ದುಃಖ ಅಥವಾ ನನಗೆ ನೋವು ಉಂಟಾಗಿದೆ, ನನಗೆ ಯಾಕೆ ಈ ದುಃಖ ಬರ್ತಾ ಇದೆ ಅಂತ ಆಲೋಚನೆಯಲ್ಲಿ, ಆ ಒಂದು ಫೀಲಿಂಗ್ ನಲ್ಲಿ ಅವನು ಮುಳುಗೋಗ್ಬಿಡ್ತಾನೆ. ಹಾಗೆ ನಾವು ಆಧ್ಯಾತ್ಮಿಕ ದಾರಿಯಲ್ಲಿ ನಡೆದು ಬಂದಿರತಕ್ಕಂತ ಎಲ್ಲ ಧ್ಯಾನಿಗಳು ಅಥವಾ ಪಿರಮಿಡ್ ಮಾಸ್ಟರ್ಸ್, ನಾವು ಯಾವ ರೀತಿಯಾಗಿ ಆ ಒಂದು ಸಮಸ್ಯೆಯನ್ನ ನೋಡ್ತೀವಿ ಅನ್ನೋದಾದ್ರೆ, ಪ್ರತಿ ಒಂದು ಸಮಸ್ಯೆನೂ ಕೂಡ ನಮ್ಮ ಜೀವನದಲ್ಲಿ ಒಂದು ಪಾಠ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದ್ದಕ್ಕಿದ್ದಂಗೆ ಕೆಲಸ ನಮ್ಗೆ ಕೈ ತಪ್ಪು ಹೋಗ್ಬೋದು. ಯಾಕೆಂದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಪ್ರೈವೇಟ್ ಇಂಡಸ್ಟ್ರಿನಲ್ಲಿ ಯಾವಾಗ ಟ್ಯಾಲೆಂಟ್ಸ್ ಬರ್ತಾ ಹೋಗುತ್ತೋ ಅವಾಗ ಟ್ಯಾಲೆಂಟ್ ಇಲ್ದಲೇ ಇರೋರು, ಅಥವಾ ಒಂದು ಪರ್ಫಾರ್ಮೆನ್ಸ್ ಇಲ್ದಲೇ ಇರೋರು, ಅಥವಾ ಒಂದು ಏನೋ ಒಂದು ಇಂಟರ್ನಲ್ ಇಶ್ಯೂಸ್ ಆಗಿ ಒಂದು ಕೆಲಸವನ್ನು ಕಳ್ಕೊಂಡಾಗ ಮೊದಲನೇದಾಗಿ ಎಲ್ರಿಗೂ ಕೂಡ ಒಂದು ನೋವು, ಆ ಒಂದು ಫೀಲ್ ಬರುತ್ತೆ. ಆ ಒಂದು ನೋವು ಫೀಲ್ ಬಂದಾಗ ನಾವೇನ್ ಮಾಡ್ತೀವಿ, ಆ ಕೆಲಸ ಕಳ್ಕೊಂಡಿರೋದೇ ಚಿಂತೆನಲ್ಲಿ ಮುಳುಗ್ದಲೇನೆ ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದಿರ್ತಕ್ಕಂಥವ್ರು ಬೇರೆ ಆಲ್ಟರ್ನೇಟಿವ್ ಏನ್ ಮಾಡ್ಬೋದು ನಾನು, ಆ ಒಂದು ಆಲೋಚನೆಗೆ
ಹೋಗ್ತಾರೆ. ನಾವು ಬೇರೆ ಒಂದು ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗ್ತೀವಿ, ಬೇರೆ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗ್ತೀವಿ, ಅಲ್ಲಿ ಕೂಡ ನಾವು ಆ ಕೆಲಸನ ಕಲಿತೀವಿ, ಹೊಸ ಕೆಲಸ ಕಲಿತೀವಿ, ಅಥವಾ ಬೇರೆ ಕೆಲಸ ನಾವು ಕಲೀಲಿಕ್ಕೆ ನೋಡ್ತೀವಿ. ಹಾಗೆ ಈ ಒಂದು ಕೆಲಸ ಬಿಟ್ಟೋಗಿದ್ರಿಂದ ನಮ್ಗೆ ಇನ್ನೂ ಒಳ್ಳೆ ಕೆಲಸ ಸಿಕ್ಕಿದೆ ಆ ಒಂದು ಆಲೋಚನೆಯಲ್ಲಿ ನಾವಿರ್ತೀವಿ. ಅಥವಾ ಈ ಸಾಮಾನ್ಯವಾದ ವ್ಯಕ್ತಿ ಏನ್ ಮಾಡ್ತಾನೆ, ಆ ಒಂದು ಡಿಪ್ರೆಷನ್ ಕೊಟ್ಟೋಗ್ಬಿಡ್ತಾರೆ ಎಷ್ಟೋ ಜನ, ನನಗೆ ಕೆಲಸ ಹೋಯ್ತು, ಜಾಬ್ ಇಲ್ಲ, ಜಾಬ್ಲೆಸ್ ಅಂತ ಹೇಳ್ಬಿಟ್ಟು. ಈ ಒಂದು ಮನಸ್ಥಿತಿಯಿಂದ ನಾನು ಆ ಜಾಬ್ಲೆಸ್ ಆಗಿದ್ದೀನಿ ಅದು ಸತ್ಯಾಂಶ ಅದು. ಅದನ್ನ ಬಿಟ್ಟು ನಾನು ಹೊರಗಡೆ ಬಂದು ನನ್ನ ಮಾನಸಿಕವಾಗಿ ನಾನು ಏನ್ ಮಾಡ್ಬೇಕು, ವಾಟ್ ನೆಕ್ಸ್ಟ್, ನಂದು ಪ್ಲಾನ್ ಬಿ ಏನು, ಆ ರೀತಿಯಾಗಿ ಆಲೋಚನೆ, ಆ ಒಂದು ಧೈರ್ಯ, ಆ ಶಕ್ತಿ ನಮಗೆ ಬರ್ತಕ್ಕಂಥದ್ದು ಈ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಇರ್ತಕ್ಕಂಥವ್ರಿಗೆ. ನೋಡಿ, ಈ ರೀತಿಯಾದ ಒಂದು ಕಷ್ಟವನ್ನು ಅನುಭವಿಸಿದ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ಇದು ನನಗೆ ಒಂದು ಸವಾಲು ಬಂದಿರ್ತಕ್ಕಂಥ, ಈ ಸವಾಲನ್ನು ನಾನು ಹೇಗೆ ಎದುರಿಸ್ತೆ, ಇದು ಒಂದು ನನಗೆ ಪಾಠ. ಮುಂದೆ ಈ ಒಂದು ಹೆಜ್ಜೆ ನಾನು ಈ ತರ ಒಂದು ಏಳು ಬೀಳುಗಳನ್ನ ಕಂಡಾಗ ನನ್ನ ಈ ಒಂದು ಶಕ್ತಿ ನನಗೆ ಸಪೋರ್ಟ್ ಮಾಡ್ತು, ಹಾಗಾಗಿ ನನ್ಗೆ ಇದೊಂದು ಪಾಠ ಅಂತ ಹೇಳ್ಬಿಟ್ಟು ಇದನ್ನು ಪಾಠದ ರೀತಿಯಲ್ಲಿ ಅವನು ತಗೊಳ್ತಾನೆ. ಹಾಗೆ ಈ ಒಂದು ಸ್ಥಿತಿನಲ್ಲಿ ಅವನೇನಪ್ಪ ಹೇಳ್ಬೇಕು ಅಂತಂದ್ರೆ, ಈ ಒಂದು ಸಮಯದ, ಈ ಕಷ್ಟದ ಸಮಯದಲ್ಲಿ ನನಗೆ ಶಕ್ತಿ ಕೊಟ್ಟು ಬೇರೆ ಜ್ಞಾನ, ಬೇರೆ ಕಡೆ ಮೂವ್ ಆಗ್ಲಿಕ್ಕೆ ಶಕ್ತಿ ಕೊಟ್ಟಿದ್ದಕ್ಕೆ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನೋಡಿ ಮಾಸ್ಟರ್, ನಾವು ಪ್ರತಿ ಒಂದು ಕ್ಷಣದಲ್ಲೂ ಒಂದು ಅವೇರ್ನೆಸ್ ಅಲ್ಲಿ ಇದ್ದಾಗ ನಾವು ಪ್ರತಿ ಒಂದು ವಿಷಯಕ್ಕೂ, ಪ್ರತಿ ಒಂದು ಕಾರಣಕ್ಕೂ ಕೂಡ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತಾ ಹೋಗ್ಬೇಕಾಗುತ್ತೆ ಮಾಸ್ಟರ್ಸ್. ನೋಡಿ, ಆ ಪ್ರತಿಯೊಬ್ರು ಒಂದು ಯಾವ ಭಾವನೆಯಲ್ಲಿ ಇರ್ತಾರೆ ನೋಡಿ. ನಾವು ಕಾನ್ಸೆಪ್ಟ್ ತಿಳ್ಕೊಂಡಿದೀವಿ ಆಲ್ಮೋಸ್ಟ್ ಎಲ್ಲ ಒಂದು ಈ ಒಂದು ಪಿರಮಿಡ್ ಮಾಸ್ಟರ್ಸ್. ಯದ್ಭವಂ ತದ್ಭವತಿ ಅಂತ ನಮಗೆ ಪತ್ರಿಜಿಗಳು ಸಿಂಪಲ್ ಆಗಿ ಹೇಳಿದ್ದಾರೆ. ನಾವು ಯಾವ ಭಾವನೆಯಲ್ಲಿ ಇರ್ತೀವೋ ಆ ಭಾವನೆ ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ, ಆ ಒಂದು ಜೀವನ ನಮ್ಗೆ ಸಿಗುತ್ತೆ. ನೋಡಿ, ನಾವು ಯಾವ ಭಾವನೆ ಇಟ್ಕೊಂಡು ನಾವು ಇರ್ತೀವೋ ಅದೇ ಒಂದು ಅನುಭವಗಳು ನಮ್ಗೆ ಬರ್ತಾ ಹೋಗ್ತವೆ. ನಾವು ಒಳ್ಳೆ ಯೋಚನೆ ಮಾಡಿದ್ರೆ ಒಳ್ಳೆ ಅನುಭವಗಳು, ಕೆಟ್ಟ ಅನ್ಸಿದ ಯೋಚನೆ ಮಾಡ್ತಾರೆ, ಕೆಟ್ಟ ಬಯಸ್ತಾ ಹೋದ್ರೆ ನಮ್ಗೆ ಕೆಟ್ಟದಾಗ್ತಕ್ಕಂಥದ್ದು. ನಾವು ಪ್ರತಿ ಒಂದಕ್ಕೂ ಕೃತಜ್ಞತೆಯನ್ನ ಹೇಳ್ತಾ ಹೋದಾಗ ಏನಾಗುತ್ತೆ, ನಮಗೂ ಕೂಡ ಆ ಒಂದು ಒಳ್ಳೆ ಒಳ್ಳೆ ಸ್ಥಿತಿಗಳು ಬರ್ತಾ ಹೋಗ್ತವೆ. ಪ್ರತಿಯೊಂದಕ್ಕೂ ನಾವು ದೂರ ಹೇಳ್ತಾ ಹೋದಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಅಲ್ಲೇ ಸ್ಟಕ್ ಆಗ್ತಾ ಹೋಗ್ತೀವಿ, ನಮ್ಗೆ ಸಿಗ್ತಕ್ಕಂಥ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತವೆ. ಈ ಕೃತಜ್ಞತಾ ಭಾವದಲ್ಲಿ ಇದ್ದಾಗ ನಮ್ಗೆ ಲೈಫ್ ಅಬಂಡೆಂಟ್ ಆಗುತ್ತೆ, ಅಬಂಡೆನ್ಸ್ ಅಲ್ಲಿ ಇರ್ತೀವಿ. ನಾವು ಏನ್ ಕೇಳಿದ್ರು ಕೂಡ ಒಂದ್ ಕೇಳಿದ್ರೆ 10ರಷ್ಟು ಸಿಗ್ತಾ ಹೋಗುತ್ತೆ. ನೋಡಿ, ಸಾರಿ, ಈ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ನನಗೆ ಇಲ್ಲ, ಕೆಲವೊಂದು ನಾವೇನ್ ಮಾಡ್ತೀವಿ, ಈ ನಮ್ ಜೀವನದಲ್ಲಿ ಕೆಲವೊಂದು ಇಲ್ಲ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ಕೊಳ್ತಾ ಇರ್ತೇವೆ. ನಮ್ಗೆ ಈ ಅವಕಾಶ ಇಲ್ಲ, ನಮ್ಗೆ ಈ ಒಂದು ಸೌಕರ್ಯ ಇಲ್ಲ, ಈ ರೀತಿ ಯೋಚನೆ ಮಾಡೋರ್ಗೆ ಏನಾಗುತ್ತೆ, ಆ ಸೌಕರ್ಯಗಳ ಕೊರತೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ನನಗೆ ಸಾಕಷ್ಟಿದೆ, ಅಥವಾ ನನಗೆ ಈಗ ಎಷ್ಟಿದೆಯೋ ಅದ್ರಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಆ ಒಂದು ಫೀಲಿಂಗ್ ನಲ್ಲಿ, ಆ ಒಂದು ಎಮೋಷನ್ ನಲ್ಲಿ, ಆ ಒಂದು ಭಾವನೆಯಲ್ಲಿ ಯಾರು ಬದುಕ್ತಾ ಇರ್ತಾರೆ, ಆ ಒಂದು ಇರೋದ್ರಲ್ಲಿ ನಾನು ಖುಷಿಯಾಗಿದ್ದೀನಿ ಒಂದು ಕೃತಜ್ಞತೆಯಲ್ಲಿ ಯಾರು ಇರ್ತಾರೆ, ಅವ್ರಿಗೆ ಅಬಂಡೆನ್ಸ್ ಇನ್ನು ಹೆಚ್ಚಾಗ್ತಾ ಹೋಗುತ್ತೆ, ಹೆಚ್ಚು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಯಾವುದು ನೋಡಿ, ಕೃತಜ್ಞತಾ ಮನಸ್ಸಿನಲ್ಲಿ ಇದ್ದವ್ರಿಗೆ ಸಂಪೂರ್ಣವಾಗಿ ನಮ್ಮ ಲೈಫೇ ಟ್ಯೂನ್ ಆಗ್ತಾ ಹೋಗುತ್ತೆ. ಇದು ಒಂದು ಕೃತಜ್ಞತೆಗಿರ್ತಕ್ಕಂಥ ಒಂದು ಶಕ್ತಿ. ಹಾಗೇನೆ ಇದು ನೋಡಿ, ಕೃತಜ್ಞತೆ ಅನ್ನತಕ್ಕಂಥದ್ದು ಒಂದು ಸಾಧಾರಣವಾದ ಭಾವನೆ ಅಲ್ಲ, ಅದು ಒಂದು ಮಾರ್ಗ, ಅದೊಂದು ದಾರಿ. ನಮ್ಗೆ ನಾವು ಈ ಕೃತಜ್ಞತೆ ಅನ್ನೋದು ನಮ್ಮಲ್ಲಿ ಆದಂಗ ಏನಾಗುತ್ತೆ ಅಂತಂದ್ರೆ, ನಾವು ಬೇರೆ ಒಂದು ಇಲ್ಲ ಅಂತ ಅನ್ನೋದಕ್ಕೆ ನಾವು ದೂರ ಹೇಳ್ತಾ ಇರ್ತೀವಲ್ವಾ, ಅದು ಕೂಡ ಅದೆಲ್ಲ ನಮ್ಮ ಜೀವನದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಪ್ರೀತಿ ಅಂತಕ್ಕಂಥದ್ದು, ಸೆಲ್ಫ್ ಲವ್ ಅಥವಾ ಈ ಅನ್ಕಂಡೀಷನಲ್ ಲವ್ ಅಂತ ಏನ್ ಹೇಳ್ತೀವಿ, ಬೇರೆ ಒಂದು ಇದ್ರ ಮೇಲೆ ಪ್ರೀತಿ ಅಂತಕ್ಕಂಥ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ದ್ವೇಷ ಅಂತಕ್ಕಂಥದ್ದು ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಫೈನಲಿ ನೋಡೋದಾದ್ರೆ, ನಾವು ಎಲ್ಲದರಲ್ಲೂ ಒಂದು ಕೃತಜ್ಞತಾ ಭಾವದಲ್ಲಿ ಇದ್ದಾಗ ಈ ಒಂದು ಡಿವೈನ್ ಎನರ್ಜಿ ಅಂತಕ್ಕಂಥದ್ದು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನ ನಾವು ಅನುಭವಿಸ್ತಾ ಹೋಗ್ತೀವಿ, ಆ ಒಂದು ಎನರ್ಜಿನ ನಾವು ಫೀಲ್ ಮಾಡ್ಕೊಳ್ತಾ ಹೋಗ್ತೀವಿ. ನೋಡಿ, ನಾವು ಈ ಒಂದು ಕೃತಜ್ಞತೆ ದಾರಿಯಲ್ಲಿ ನಡೀತಾ ಇರ್ಬೇಕಾದ್ರೆ ಒಂದು ಹಂತದಲ್ಲಿ ಹೋಗ್ತಾ,
ಒಂದು ಮಾತಿಗೂ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಾವೊಂದು ಕೃತಜ್ಞತೆಯನ್ನ ಹಂಚ್ತಾ ಅಂತ ಹೇಳ್ತಾ ಹೋದಾಗ ಒಂದು ಒಂದು ಸರ್ಟನ್ ಸ್ಟೇಜಿಗೆ ಬಂದಾಗ ಏನಾಗುತ್ತೆ, ನಾನು ಕೃತಜ್ಞ ಅನ್ನೋ ಭಾವನೆಯಿಂದ ನಾವು ಆಚೆ ಬಂದ್ಬಿಡ್ತೀವಿ. ಯಾಕೆ ಅಂದ್ರೆ ಅಲ್ಲಿ ಉಳಿತಕ್ಕಂಥದ್ದು ಒಂದು ಜಸ್ಟ್ ಒಂದು ಪ್ಯೂರ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಶುದ್ಧವಾದ ಒಂದು ಅನುಭವ ಮಾತ್ರ ಉಳಿಯುತ್ತೆ. ಅಲ್ಲಿ ನಾನು ಅಂತಕ್ಕಂಥದ್ದು ಹೊರಟೋಗಿ ಒಂದು ಒನ್ನೆಸ್, ಏಕತ್ವ ಅಂತಕ್ಕಂಥದ್ದು ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಇದು ಈ ಒಂದು ಕೃತಜ್ಞತೆಯ ಶಕ್ತಿ ಅಂತ ಹೇಳ್ತಕ್ಕಂಥದ್ದು. ನೋಡಿ, ನಾವು ಕೃತಜ್ಞತೆ ಅಂದ್ರೆ ಏನು, ಅದರ ಒಂದು ಇಂಪಾರ್ಟೆನ್ಸ್ ಏನು, ಅಥವಾ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅದನ್ನ ಯಾವ ರೀತಿ ತಗೊಳ್ಬೇಕು, ಅಥವಾ ಪ್ರತಿಯೊಂದಕ್ಕೂ ನಾವು ಅನುಭವಕ್ಕೂ ನಾವು ಕೃತಜ್ಞತೆಯನ್ನ ಹೇಳೋದ್ರಿಂದ ಏನೇನು ಯೂಸ್ಫುಲ್ ಅಂತ ಎಕ್ಸಾಂಪಲ್ಸ್ ಮುಖಾಂತರ ನೋಡ್ತಾ ಹೋದ್ವಿ. ಇನ್ನು ಮುಂದೆ ನಾವು ನಮ್ಮ ಡೈಲಿ ರುಟೀನ್ ಲೈಫ್ ಅಲ್ಲಿ ಈ ಒಂದು ಕೃತಜ್ಞತೆಯನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು, ಅಥವಾ ಈ ಒಂದು ಅಭ್ಯಾಸ ಹೇಗೆ ಮಾಡ್ಕೊಳ್ಳೋದು ನಾನು ಅಂತ ನೋಡೋದಾದ್ರೆ, ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣನೇ ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣನೇ ಒಂದು ಪಾಸಿಟಿವ್ ಆಗಿ ನಾವು ಡೇನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಳ್ತೀವಲ್ವಾ. ಈ ಒಂದು ಡೇ ಪಾಸಿಟಿವ್ ಸ್ಟಾರ್ಟ್ ಮಾಡ್ಬೇಕು ಮುಂಚೆನೆ ನಾವು ಸರ್ಟನ್ ಸ್ಮಾಲ್ ರೂಲ್ಸ್ ನ ನಾವು ಇಟ್ಕೊಂಡಾಗ ಏನಪ್ಪಾ ನಮ್ಗೆ ಆಗುತ್ತೆ ಅಂತಂದ್ರೆ, ಈ ಒಂದು ಹೊಸ ದಿನಕ್ಕಾಗಿ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ನನ್ನ ದೇಹ ಆರೋಗ್ಯವಾಗಿ ಇರೋದಕ್ಕೆ ನಾನು ಕೃತಜ್ಞತೆಯನ್ನ ಹೇಳ್ತಾ ಇದ್ದೀನಿ. ನನಗೆ ಸಿಕ್ಕಿರ್ತಕ್ಕಂತ ಈ ದಿನದಲ್ಲಿ ಬರ್ತಕ್ಕಂತ ಅವಕಾಶಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹೀಗೆ ನಾವು ಬೆಳಗ್ಗೆ ಎದ್ದ ತಕ್ಷಣನೇ ಈ ಒಂದು ಗ್ರಾಟಿಟ್ಯೂಡ್ ಫೀಲ್ ಇಂದ, ಈ ಒಂದು ಕೃತಜ್ಞತಾ ಭಾವದಿಂದ ಎಲ್ಲದಕ್ಕೂ ಕೆಲವೊಂದು ಪಾಯಿಂಟ್ಸ್ಗೆ ನಾವು ಈ ಧನ್ಯವಾದಗಳನ್ನ ತಿಳಿಸ್ತಾ ನಾವು ಎದ್ದಾಗ ಏನಪ್ಪಾ ಆಗುತ್ತೆ ಅಂದ್ರೆ, ನಾವು ನಾವು ಫುಲ್ ಒಂಥರ ಆಕ್ಟಿವ್ ಸ್ಟೇಜ್ ಅಲ್ಲಿ ಇರ್ತೀವಿ. ನಾವು ಚೈತನ್ಯ ತುಂಬಾನೇ ಜಾಸ್ತಿ ಇರ್ತದೆ ನಮ್ಮಲ್ಲಿ. ಇದು ಪ್ರತಿ ದಿನವನ್ನ ನಾವು ಈ ಈ ಒಂದು ಪ್ರಾಕ್ಟೀಸ್ ಇಂದ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಲೈಫ್ ಫುಲ್ಫಿಲ್ಮೆಂಟ್, ಅಂದ್ರೆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು, ಈ ಒಂದು ಫುಲ್ ಡೇ ನಾವೇ ಪೀಸ್ಫುಲ್ ಆಗಿರ್ತಕ್ಕಂಥದ್ದು ನಮ್ಗೆ ಇರುತ್ತೆ. ಇದನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತಂದ್ರೆ ಸ್ಟಾರ್ಟ್ ಮಾಡಿ. 1 ಡೇ, 3 ಡೇಸ್, 9 ಡೇಸ್, 21 ಡೇಸ್, ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ನಾವು ಈ ಒಂದು ಗ್ರಾಟಿಟ್ಯೂಡ್ ಇಂದ ಸ್ಟಾರ್ಟ್ ಮಾಡಿದ್ರೆ, ಗ್ರಾಟಿಟ್ಯೂಡ್ ಇಂದ ಸ್ಟಾರ್ಟ್ ಮಾಡ್ಬೇಕು, ಗ್ರಾಟಿಟ್ಯೂಡ್ ಇಂದ ಎಂಡ್ ಮಾಡ್ಬೇಕು. ಪ್ರತಿ ಒಂದಕ್ಕೂ ಎಷ್ಟು ಪಾಯಿಂಟ್ಸ್ ನೀವು ಹೇಳಲಿಕ್ಕೆ ಅವಕಾಶ ನಿಮ್ಗೆ ಅನ್ಸುತ್ತೋ, 3, 5, 10 ಈ ರೀತಿಯಾಗಿ ನಮ್ಗೆ ಟೈಮ್ ಸಿಕ್ಕಿದಾಗ್ಲೆಲ್ಲ ಸ್ಟಾರ್ಟ್ ಅಪ್ ಎಂಡ್ ಅಪ್ ಮಾಡಿದಾಗ ನಮ್ಮ ದಿನಚರಿ ಏನಿರುತ್ತೆ ಅಂದ್ರೆ ತುಂಬಾ ಎನರ್ಜೆಟಿಕ್ ಆಗಿರುತ್ತೆ, ಶಾಂತಿಯುತವಾಗಿರುತ್ತೆ. ಫುಲ್ ನಮ್ಗೆ ಆ ಒಂದು ಅನುಭವ, ಈ ಒಂದು ಕೃತಜ್ಞತೆಯ ಬರ್ತಕ್ಕಂಥ ಅನುಭವನೇ ನಾವು ಅನುಭವಿಸ್ಬೋದು. ಆ ಒಂದು ಶಕ್ತಿಯುತವಾದ ಅನುಭವ ನಮ್ಗೆ ಸಿಗ್ತಾ ಹೋಗುತ್ತೆ. ನೋಡಿ, ನಾವು ಈ ಧ್ಯಾನ ಮಾಡ್ಬೇಕಾದ್ರೆ ಉಸಿರಾಟದ ಮೇಲೆ ಗಮನ ಮಾಡ್ತಾ ಇರ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ನಾವು ಉಸಿರಾಟಕ್ಕೆ ಫಸ್ಟ್ ಧನ್ಯವಾದ ಹೇಳ್ಬೇಕು. ನನಗೆ ಈ ಒಂದು ಉಸಿರಾಟದ ನಾವು ಮಾಡ್ತಿರೋದ್ ರೀತಿ ಇದಕ್ಕೆ ಉಸಿರಿಗೆ ನಾನು ಧನ್ಯವಾದನ ತಿಳಿಸ್ತಾ ಇದ್ದೀನಿ ಅಂತ ಈ ಒಂದು ಭಾವನೆಯಿಂದ ನಾವು ಶುರು ಮಾಡ್ಬೇಕು. ಏನಪ್ಪಾ ಆಗುತ್ತೆ ಅಂತಂದ್ರೆ, ಈ ರೀತಿಯಾಗಿ ನಮ್ಮ ಉಸಿರಿಗೆ ನಾವು ಧನ್ಯವಾದ ಹೇಳಿದಾಗ ನಮ್ಮ ಮನಸ್ಸು ಫಾಸ್ಟ್ ಆಗಿ ಈಸಿಯಾಗಿ ಒಂದು ಪೀಸ್ಫುಲ್ ಸ್ಟೇಟ್ ಕೊಟ್ಟೋಗುತ್ತೆ. ಹಾಗೆ ನಮ್ಮ ಎಂಟೈರ್ ಡೇ ಏನಿರುತ್ತೋ ಫುಲ್ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಹಾಗೇನೆ ಮಿಡ್ ಆಫ್ ದಿ ಡೇ, ಒಂದು ದಿನದ ಮಧ್ಯದಲ್ಲಿ ನಾವು ಒಂದು ಅವೇರ್ನೆಸ್ ಲೈಫ್ ನ ಲೀಡ್ ಮಾಡ್ಬೇಕು ಅಂತಂದ್ರೆ, ನೋಡಿ, ನಾವು ಊಟ ಮಾಡಕ್ಕೆ ಕುತ್ಕೊಳ್ತೀವಲ್ವಾ ಮಧ್ಯಾಹ್ನ, ಊಟ ಮಾಡಕ್ ಕುತ್ಕೊಂಡೋಗ್ಲು ಕೂಡ ಮೊದಲು ನಾವು ಊಟವನ್ನು ತಿನ್ನೋದಕ್ಕೆ ಮುಂಚೆ ಎಷ್ಟೋ ಜನ ಗಮನಿಸಿರ್ತಿಲ್ವಾ, ಕಣ್ಣು ಮುಚ್ಕೊಂಡು ಕೆಲವರು ದೇವ್ರಿಗೆ ನನ್ಗೆ ಊಟ ಕೊಟ್ಟಿದ್ಯಲ್ಲಪ್ಪ ಅಂತ ಹೇಳ್ಬಿಟ್ಟು ಅನ್ನ ಪರಬ್ರಹ್ಮ ಅಂತ ಹೇಳ್ಬಿಟ್ಟು ಧ್ಯಾನ ಮಾಡಿ ಊಟ ಮಾಡ್ತಕ್ಕಂಥದ್ದು ಕೆಲವ್ರು ನೋಡಿದೀವಿ. ಹಾಗೆ ಕೆಲವರು ಒಂದು ಮಂತ್ರ ಹೇಳಿ ಆ ಒಂದು ಊಟಕ್ಕೆ ಒಂದು ಕೃತಜ್ಞತೆ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ನಾವು ಕೂಡ ಈ ಒಂದು ಆಧ್ಯಾತ್ಮಿಕ ಸ್ಥಿತಿನಲ್ಲಿ ಇರ್ತಕ್ಕಂಥವ್ರು ಮೊದಲು ಈ ಒಂದು ಆಹಾರವನ್ನ ಬೆಳೆದ ರೈತನಿಗೆ ನಾನು ಕೃತಜ್ಞತೆ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ಈ ಆಹಾರವನ್ನ ಪ್ರಿಪೇರ್ ಮಾಡ್ದವನ್ಗೆ, ನನ್ಗೆ ಇಲ್ಲಿ ತಗೊಂಬಂದ್ ಬಡಿಸ್ತವನ್ಗೂ ಕೂಡ ನಾನು ಕೃತಜ್ಞತೆಯನ್ನ ಹೇಳ್ಬೇಕು. ಎಷ್ಟು ಜನರ ಶ್ರಮ ಈ ಒಂದು ಊಟದ ಹಿಂದೆ ಇದೆ, ಈ ಒಂದು ಆಹಾರದ ಹಿಂದೆ ಇದೆ, ಅವ್ರಿಗೆಲ್ಲರಿಗೂ ಕೂಡ ನಾನು ಒಂದು ಗ್ರಾಟಿಟ್ಯೂಡ್ ಹೇಳಿ ನಾನು ಊಟವನ್ನು ಸ್ಟಾರ್ಟ್ ಮಾಡಿದಾಗ
ಆ ಒಂದು ಖುಷಿ, ಆ ಒಂದು ಫೀಲಿಂಗ್, ಹ್ಯಾಪಿ ಫೀಲಿಂಗ್ ಎಷ್ಟಿರುತ್ತಪ್ಪ ಅಂದ್ರೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತುಂಬಾನೇ ಇರ್ತಕ್ಕಂಥದ್ದು. ನಾವ್ ಇಷ್ಟೇ ತಿಂದ್ರು ಕೂಡ ನಮ್ಗೆ ತುಂಬಾನೇ ಸ್ಯಾಟಿಸ್ಫೈ ಆಗುತ್ತೆ. ಎಷ್ಟೋ ಜನ ಊಟ ಮಾಡಕ್ ಮುಂಚೆನೇನೆ ಆ ಊಟ ನೋಡಿದ ತಕ್ಷಣ ಏನ್ ಈ ಊಟ ತಿನ್ಬೇಕು, ಅಥವಾ ಏನು ಟೇಸ್ಟ್ ಚೆನ್ನಾಗಿಲ್ಲ, ಈ ರೀತಿಯಾಗಿ ಪ್ರತಿ ಒಂದಕ್ಕೂ ನೆಗೆಟಿವ್ ಫೀಲ್ ಅಲ್ಲಿ ಇದ್ದು ನಾವು ಎಷ್ಟೇ ಊಟ ಮಾಡಿದ್ರು ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಊಟ ಮಾಡಿದ್ರೆ ಊಟ ಮಾಡಿದೀನಿ ಅಂತ ಎಲ್ಲ ಅನ್ಸಿರಲ್ಲ. ಅದೇ ನಾವ್ ಏನೇ ತಿನ್ಲಿ, ಸ್ವಲ್ಪ ತಿನ್ಲಿ, ನಮ್ಗೆ ಸ್ಯಾಟಿಸ್ಫೈಡ್, ಆ ಒಂದು ಪ್ರೀತಿ, ಆ ಒಂದು ವಿಶ್ವಾಸ, ಆ ಒಂದು ನಾವು ಕೊಡ್ತಕ್ಕಂತ ಒಂದು ಕೃತಜ್ಞತೆಯಿಂದ ನಮ್ಗೆ ಆ ಒಂದು ಎನರ್ಜಿ, ಆ ಯೂನಿವರ್ಸಲ್ ಎನರ್ಜಿ ನಮ್ಗೆ ಸಿಗ್ತಾ ಹೋಗುತ್ತೆ ಮಾಸ್ಟರ್ಸ್. ಹಾಗಾಗಿ ಊಟ ಮಾಡೋದಕ್ ಮುಂಚೆ ನಾವು ಒಂದು ಗ್ರಾಟಿಟ್ಯೂಡ್ ಹೇಳೋದನ್ನ ಮರಿಬಾರ್ದು. ಹಾಗೆ ಒಂದು ಧ್ಯಾನಾಭ್ಯಾಸ ನಾವು ಪ್ರತಿದಿನ ಮಾಡ್ತಾ ನಾವು ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಧ್ಯಾನ ಕುತ್ಕೊಂಡಾಗ ಅಥವಾ ಧ್ಯಾನದಿಂದ ಎದ್ದೊಳಕ್ ಮುಂಚೆ ಏನ್ ಮಾಡ್ಬೇಕು, ಬೆಳಿಗ್ಗೆ ಅಥವಾ ನೈಟ್ ನನಗೆ ಈ ದಿನ ಸಹಾಯ ಮಾಡಿದಂತ ಒಬ್ಬ 3 ವ್ಯಕ್ತಿಗಳಿಗೆ ಯಾವುದೇ ವಿಷಯದಲ್ಲಿ ಸಹಾಯ ಮಾಡಿರ್ತಾರಲ್ವಾ, ನಾನ್ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವು ಎಷ್ಟು ಬೇಕಾದ್ರೂ ನಂಬರ್ಸ್ ಇನ್ಕ್ರೀಸ್ ಮಾಡ್ಕೊಬಹುದು. ನಂಬರ್ ಓನ್ಲಿ ಇನ್ಫಾರ್ಮೇಶನ್ ಪರ್ಪಸ್. ಈ ಕೆಲಸವನ್ನು ನನಗೆ ಈ ಕೆಲಸಕ್ಕಾಗಿ ನನಗೆ ಸಹಾಯ ಮಾಡಿದಂತವ್ರಿಗೆ ಕೂಡ ನಾನು ಒಂದು ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಈ ಒಂದು ನಾವು ಈ ಒಂದು ಕೆಲಸವನ್ನು ಮಾಡಿದೀವಲ್ವಾ, ಇದರಿಂದ ನಾವೇನ್ ಮಾಡ್ಬೇಕು, ಬೇರೆಯವರು ಒಂದು ಕೆಲಸ ನಮಗೆ ಹೆಲ್ಪ್ ಮಾಡಿದಾಗ ನಾವು ಅದನ್ನ ಸಪೋರ್ಟ್ ಮಾಡ್ಬೇಕು. ಅಂದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ಕೊಟ್ಟಿದೆ ಅಂತ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ಬೇಕು. ನೋಡಿ, ಕೃತಜ್ಞತೆ ಹೇಳೋದು ಕೂಡ ಒಂದು ಪ್ಲಸ್. ಆದ್ರೆ ಈ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರಲ್ಲ, ನೀನ್ ಮಾಡಿರ್ತಕ್ಕಂಥ ವರ್ಕ್ ಇಸ್ ಅಪ್ ಟು ದ ಮಾರ್ಕ್, ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಅದು ಕೂಡ ಒಂದು ಗ್ರಾಟಿಟ್ಯೂಡ್. ಇದರಿಂದ ನಮ್ಗೇನಪ್ಪಾ ಅಂತಂದ್ರೆ ನಮ್ಮ ಒಂದು ರಿಲೇಶನ್ಶಿಪ್ ತುಂಬಾನೇ ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ನಾವು ಅವರ ಕೆಲ್ಸಕ್ಕಾಗಿ ಹೊಗಳಿದಾಗ ಅಥವಾ ಒಂದು ಮೆಚ್ಚುಗೆಯನ್ನು ಸೂಚಿಸಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಈಗೋ ಅಥವಾ ಒಂದು ಅಹಂಕಾರ ಅನ್ನೋದು ಬಿದ್ದೋಗುತ್ತೆ, ಕಂಪ್ಲೀಟ್ ಜೀರೋ ಆಗ್ತಾ ಹೋಗುತ್ತೆ. ಇದು ನಮ್ಗೆ ಈ ಕೃತಜ್ಞತೆಯಿಂದ ನಮಗ್ ಸಿಗ್ತಕ್ಕಂತ ಒಂದು ಶಕ್ತಿ. ನೋಡಿ, ಹೀಗೆ ನಮ್ಮ ಈ ಒಂದು ಜೀವನದಲ್ಲಿ ಕ್ಷಣ ಕ್ಷಣಕ್ಕೂ ನಮ್ಗೆ ಟ್ರಿಗರ್ ಆಗ್ಬೇಕು ಕೆಲವೊಂದು ಅಭ್ಯಾಸಗಳು. ಎಲ್ಲದಕ್ಕೂ ನಾನು ಧನ್ಯವಾದ ಹೇಳ್ಬೇಕು ಅನ್ನೋದು ನಮ್ಮ ಮೈಂಡ್ಗೆ ಟ್ರಿಗರ್ ಆಗ್ಬೇಕು. ಆ ರೀತಿಯಾಗಿ ನಾವು ಅಭ್ಯಾಸ ಮಾಡ್ಬೇಕು. ಇದು ಟ್ರಿಗರ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ನೋಡಿ, ಒಂದು ಫೋನ್ ಯೂಸ್ ಮಾಡ್ತಾ ಇದೀವಿ, ಸರಿನಾ? ನಾವು ಯಾವಾಗ್ಲೂ ಅದಕ್ಕೆ ಒಂದು ಗ್ರಾಟಿಟ್ಯೂಡ್ ಹೇಳಲಿಲ್ಲ ಅಂತಂದ್ರು, ಒಂದು ಫೋನ್ ರಿಂಗ್ ಆದ ತಕ್ಷಣನೇ ಒಂದು ಗ್ರಾಟಿಟ್ಯೂಡ್, ಥ್ಯಾಂಕ್ ಯು. ನೋಡಿ, ನನಗೆ ಎಲ್ಲಿಂದಲೋ ಇನ್ಫಾರ್ಮೇಶನ್ ತಂದು ಕೊಡ್ತಾ ಇದೆ. ನಮ್ಮ ಒಂದು ಭಾವನೆ ಯಾವ ರೀತಿ ಇರ್ಬೇಕು ಅಂತಂದ್ರೆ ಒಂದು ಕೃತಜ್ಞತಾ ಭಾವನೆ. ನೋಡಿ, ಪ್ರತಿಯೊಂದಕ್ಕೂ ಕೂಡ ನಾವು ಆ ಒಂದು ಸ್ಟೇಜ್ ಇಳಿದಾಗ ನಾವೊಂದು ಫೋನ್ಗೆ ಕೃತಜ್ಞತೆ ಹೇಳ್ತೀವಿ. ಹಾಗೆ ಮನೆ ಬಾಗ್ಲು ಯಾರು ತಟ್ಟಿದಾಗ ಬಾಗ್ಲು ತೆಗಿಯಕ್ ಮುಂಚೆನೆ ನಾವು ನೋಡ್ಬಿಟ್ಟು ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಕ್ಕಂಥದ್ದು. ಹಾಗೆ ನಾವು ಕುಡಿತಕ್ಕಂಥ ನೀರು, ಆ ನೀರ್ ಕುಡಿಬೇಕಾದ್ರೂ ಅಷ್ಟೇನೆ ಎಷ್ಟು ಒಂದು ಸಮಾಧಾನವಾಗಿ ನನ್ನ ದಾಹವನ್ನು ತೀರಿಸಿದಕ್ಕೆ ನೀರಿಗೆ ನಾವೊಂದು ಧನ್ಯವಾದನ್ನ ತಿಳಿಸ್ತಾ ಹೋಗ್ಬೇಕು. ಈ ರೀತಿಯಾಗಿ ನಾವೊಂದು ಕೃತಜ್ಞತೆಯನ್ನ ನಮ್ಮ ಸ್ವಭಾವವಾಗಿ ನಾವು ಬೆಳೆಸ್ಕೊಳ್ಬೇಕು. ಅದು ನಮ್ಮ ಕ್ಯಾರೆಕ್ಟರ್ ಆಗೋಗ್ಬೇಕು. ಆ ರೀತಿಯಾಗಿ ನಾವು ಟ್ರಿಗರ್ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಪ್ರತಿ ಕ್ಷಣದಲ್ಲೂ ಟ್ರಿಗರ್ ಆಗ್ಬೇಕು. ನಮ್ಮ ಮನಸ್ಸು ನಮಗೆ ಪ್ರತಿಯೊಂದಕ್ಕೂ ಧನ್ಯತಾ ಭಾವದಲ್ಲಿ ಇರ್ಬೇಕು ಅನ್ನೋದನ್ನ ನಮಗೆ ಟ್ರಿಗರ್ ಮಾಡ್ಬೇಕು. ಈ ರೀತಿಯಾಗಿ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ನೋಡಿ, ನಮ್ಮ ಒಂದು ನಾವಾಗ್ಲೇ ಆಲ್ರೆಡಿ ಹೇಳಿದೀವಿ, ನಾವು ಯಾವುದೇ ಸವಾಲುಗಳು ನಾವು ಜೀವನದಾಗ ಬಂದಾಗ ಅದರಿಂದ ಪಾಠ ಅಂತ ನಾವು ತಗೊಳ್ಬೇಕು. ಆ ಪಾಠ, ಆ ಒಂದು ಸವಾಲು, ಆ ಒಂದು ಸಮಸ್ಯೆಗೆ ನಾವು ನಮ್ಮ ಗ್ರಾಟಿಟ್ಯೂಡ್ ಹೇಳ್ಬೇಕು. ನೋಡಿ, ಯಾವುದೇ ಒಂದು ಸಮಸ್ಯೆ ಬಂದಾಗ ನಾವು ಕೇಳ್ಬೇಕು, ಇದರಿಂದ ನಾನು ಏನು ಕಲಿತಾ ಇದ್ದೀನಿ, ಈ ಸಮಸ್ಯೆಯಿಂದ ಯಾವ ಲೆಸನ್, ಯಾವ ಪಾಠವನ್ನ ನಾನು ಕಲಿತಿದ್ದೀನಿ. ನೋಡಿ, ನಾವು ಕೆಲಸದಲ್ಲಿ ತಪ್ಪು ಮಾಡಿದಾಗ್ಲೇನೆ ನಾವು ಹೊಸದನ್ನ ಕಲೀಲಿಕ್ಕೆ ಸಾಧ್ಯ. ಎಷ್ಟು 100 ಫೇಲ್ಯೂರ್ ಎಕ್ಸ್ಪೆರಿಮೆಂಟ್ಸ್ ಆದಾಗ ಫೈನಲಿ ನಮ್ಗೆ ಒಂದು ಪಾಸ್ ಎಕ್ಸ್ಪೆರಿಮೆಂಟ್ ಆದಾಗ ಈ ದಿಸ್ ಆರ್ ದ ಲರ್ನಿಂಗ್ಸ್. ಎಷ್ಟು ಫೇಲ್ಯೂರ್ಸ್ ಇರುತ್ತೋ ಅದೆಲ್ಲದೂ ಕೂಡ ಲರ್ನಿಂಗ್ಸ್. 100 ಫೇಲ್ಯೂರ್ಸ್ ಇಸ್ ಈಕ್ವಲ್ ಟು ಒಂದು ಪಾಸಿಟಿವ್ ರಿಸಲ್ಟ್. ನಮ್ಗೆ ಫಸ್ಟ್ಗೆನೆ ಪಾಸಿಟಿವ್ ರಿಸಲ್ಟ್ಸ್ ಬಂದಾಗ ಅದ್ರ ಫೇಲ್ಯೂರ್ ಬಗ್ಗೆ ಗೊತ್ತಿಲ್ದಲೇ ಇದ್ರೆ ಫ್ಯೂಚರ್ ನಾವು ಇಮಿಡಿಯೇಟ್ ಫೇಲ್ಯೂರ್ ಆಗ್ತೀವಿ. ಅದೇ ಫೇಲ್ಯೂರ್ ಇಸ್ ಎ ಸ್ಟೆಪ್ಸ್ ಫಾರ್ ಅವರ್ ಸಕ್ಸಸ್ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ಪ್ರತಿ ಒಂದು ಫೇಲ್ಯೂರ್ಗಳು ಕೂಡ ನಾವು ಕೃತಜ್ಞತೆಯನ್ನು ಹೇಳ್ಬೇಕು. ಈ ಒಂದು ಫೇಲ್ಯೂರ್ ಇಂದ ನಾನು ಈ ಕೆಲಸ ಮಾಡಬಾರ್ದು, ಬೇರೆ ರೂಟಲ್ಲಿ ಹೋಗ್ಬೇಕು ಅನ್ನೋ ಜ್ಞಾನವನ್ನು ಕೊಟ್ಟಿದ್ಯಾ, ನಾನು ನಿನಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ರಿಲೇಷನ್ಗೂ ಕೂಡ ನಾವು
ಒಂದು 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 ಕೃತಜ್ಞತೆ, ಒಂದು ಧನ್ಯವಾದನ ಹೇಳ್ತಾ ಹೋಗ್ಬೇಕು. ನನಗೆ ಈ ರೀತಿಯಾಗಿ ಒಂದು ಸಪೋರ್ಟ್ ಸಿಕ್ಕಿದೆ ನಿಮ್ ಕಡೆಯಿಂದ. ಆವಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಸಹನೆ ಅಂತಕ್ಕಂಥದ್ದು ಬೆಳಿತಾ ಹೋಗುತ್ತೆ ಮಾಸ್ಟರ್ಸ್. ನೋಡಿ, ಈ ದುಃಖ ಅಂತಕ್ಕಂಥದ್ದು, ನೋಡಿ ಈ ಒಂದು ಆಧ್ಯಾತ್ಮಿಕ ಸ್ಥಿತಿನಲ್ಲಿ ನಾವ್ ಇರ್ತಕ್ಕಂಥವ್ರಿಗೆ ಈ ದುಃಖ ಅಂತದ್ದು ಒಂದು ಜ್ಞಾನವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಇದು ನೋವು ನಮ್ಗೆ ಬರ್ತಕ್ಕಂತ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತ ನಾವು ಏನ್ ಆಲೋಚನೆಯಲ್ಲಿ ಇರ್ತೀವೋ, ಈ ಜ್ಞಾನ ಬಂದಾಗ, ಈ ಆಧ್ಯಾತ್ಮಿಕ ಜ್ಞಾನ ಇದ್ದವ್ರಿಗೆ ಇದು ಒಂದು ಪಾಠ ಕಲಿಯುವ ಒಂದು ವಿಧಾನ ಅಥವಾ ಒಂದು ಜ್ಞಾನವಾಗಿ ಬದಲಾವಣೆ ಮಾಡಿ ಅದರಿಂದ ನಾವು ಕಲಿತಕ್ಕಂಥದ್ದು. ಹಾಗೇನೆ ಪ್ರತಿ ದಿನ ನಾವು ಮಲ್ಗಕ್ ಮುಂಚೆ ಕೆಲವರು ಮಾಡ್ತಾ ಇದ್ದಾರೆ, ಕೆಲವರು ಮಾಡ್ತಾ ಇಲ್ಲ. ನೋಡಿ, ಡೈಲಿ ನಾವು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ನಾವು ಕೂಡ ಮಾಡೋಣ. ಒಂದು ಜರ್ನಲ್ ರೈಟಿಂಗ್ ಅಂತ ಹೇಳ್ತಾರೆ, ಗ್ರಾಟಿಟ್ಯೂಡ್ ಜರ್ನಲ್ ರೈಟಿಂಗ್ ಅಂದ್ರೆ ನಾವು ಪುಸ್ತಕ ಬರೆಯುವ ಅಭ್ಯಾಸ. ಮಿನಿಮಮ್ ಒಂದು ಪುಸ್ತಕ ತಗೊಂಡು ಅದರಲ್ಲಿ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆ ಎಷ್ಟು ಜನ ಇಂಟರಾಕ್ಟ್ ಆಗಿದ್ದಾರೆ, ನನ್ಗೆ ಎಷ್ಟು ಸಪೋರ್ಟ್ ಸಿಕ್ಕಿದೆ. ನೋಡಿ, ಒಂದು ಒಳ್ಳೆ ಮಾತ್ ಹೇಳಿದ್ರಿಂದ ನನ್ಗೆ ಮನಸ್ಸಿಗೆ ಶಾಂತಿ ಸಿಕ್ತು, ಅವ್ರಿಗೆ ಒಂದು ಕೃತಜ್ಞತೆ ಹೇಳೋಣ. ನಿಮ್ಮ ಈ ಒಂದು ಮಾತಿನಿಂದ ನನಗೆ ಒಂದು ಒಂದು ಒಳ್ಳೆ ಫೀಲಿಂಗ್ ಬಂತು, ಅಥವಾ ನನಗೆ ಒಂದು ಎನರ್ಜಿ, ಒಂದು ಮೋಟಿವೇಶನ್ ಸಿಕ್ತು, ಅಥವಾ ನಾನು ಒಂದು ಲೋಯರ್ ಸ್ಟೇಜ್ ಇಂದ ಒಂದು ಹೈಯರ್ ಸ್ಟೇಜ್ಗೆ ನನ್ನ ಮನಸ್ಸು ಖುಷಿಯಾಗಿ ಆಯ್ತು ಅಂತ ಈ ರೀತಿಯಾಗಿ ನಮ್ಮ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡೋದೇ ಈ ಒಂದು ಕೃತಜ್ಞತೆ ಮುಖಾಂತರ. ಈ ರೀತಿಯಾಗಿ ನಮ್ಮ ಆರೋಗ್ಯ, ನೋಡಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾವೆಷ್ಟೇ ವರ್ಕ್ ಮಾಡಿದ್ರು ಕೂಡ ನಮ್ಮ ಒಂದು ದೇಹ, ಈ ಒಂದು ಬಾಹ್ಯ ದೇಹ ಏನಿದೆ ನಮಗೆ ಸಪೋರ್ಟ್ ಮಾಡಿದೆ, ನಾವು ಈ ದೇಹಕ್ಕೆ ನಮಗೆ ನಾವೇ ಒಂದು ಕೃತಜ್ಞತೆಯನ್ನ ಹೇಳ್ತಕ್ಕಂಥದ್ದು. ಪ್ರತಿ ಒಂದು ಸಣ್ಣ ಸಣ್ಣ ಯಶಸ್ಸಿಗೂ ಕೂಡ ನಾವು ಖುಷಿ ಪಡ್ತಾ ಇರ್ಬೇಕು, ಅದಕ್ಕೂ ಕೂಡ ನಾವು ಗ್ರಾಟಿಟ್ಯೂಡ್ ಹೇಳ್ಬೇಕು. ನಾವು ಒಂದೇ ಸರಿ ಒಂದು ಟಾರ್ಗೆಟ್ ನ ರೀಚ್ ಮಾಡಿ ಅಥವಾ ಒಂದು ಗೋಲ್ ನ ರೀಚ್ ಮಾಡಿ ಆದ್ಮೇಲೆ ನಾನು ಅದಕ್ಕೆ ಧನ್ಯವಾದ ಹೇಳ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಲ್ಲ. ಒಂದು ಮೆಟ್ಟಲುಗಳು ಕೂಡ ಹತ್ತದ 100 ಮೆಟ್ಲು ಸಾಧನೆ ಮಾಡಿ ಆ ಒಂದು ಗೋಲ್ ರೀಚ್ ಆಗ್ತೀವಲ್ವಾ, ಪ್ರತಿ ಒಂದು ಮೆಟ್ಲಿಗೂ ಕೂಡ ನಾವು ಗ್ರಾಟಿಟ್ಯೂಡ್ ಹೇಳ್ತಾ ಹೋಗ್ಬೇಕು. ಇದು ಸಣ್ಣ ಸಣ್ಣ ಯಶಸ್ಸನ್ನು ಕೂಡ ನಾವು ಸೆಲೆಬ್ರೇಟ್ ಮಾಡ್ಬೇಕು, ಖುಷಿ ಪಡ್ಬೇಕು. ಅವಾಗ ಏನಪ್ಪಾ, ಈ ಒಂದು ಗ್ರಾಟಿಟ್ಯೂಡ್ ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಹೇಳಿದ್ಮೇಲೆ ಆ ಅನುಭವ ಸಿಗ್ತಕ್ಕಂಥದ್ದು. ನಾನು ಇದನ್ನ ಪ್ರಾಕ್ಟೀಸ್ ಮಾಡಿದೀನಿ ಮಾಸ್ಟರ್, ನನ್ನ ಒಂದು ಸ್ವಂತ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತಾ ಇದ್ದೀನಿ. ಪ್ರತಿ ಒಂದು ವಿಷಯಕ್ಕೂ ನಾವು ಥ್ಯಾಂಕ್ಸ್ ಅಥವಾ ಒಂದು ಧನ್ಯವಾದ ಒಂದು ಭಾವನೆಯಿಂದ ನಾವು ಇದ್ದಾಗ ನಮಗೆ ಏನೋ ಒಂದು ಎನರ್ಜಿ ನಮಗೆ ಸಿಗುತ್ತೆ, ಆ ಒಂದು ಖುಷಿ ನಮ್ಗೆ, ಆ ಒಂದು ಆನಂದ ಏನಿದೆಯೋ ಅದನ್ನ ಅನುಭವಿಸೋರಿಗೆ ಗೊತ್ತಾಗುತ್ತೆ. ಇದನ್ನ ನಾವು ನಮ್ಮ ಮನಸ್ಸು ಕಂಪ್ಲೀಟ್ ಪಾಸಿಟಿವ್, ನೆಗೆಟಿವ್ ಥಿಂಕಿಂಗ್ ಇಂದ ಪಾಸಿಟಿವ್ ಥಿಂಕಿಂಗ್ ಬರ್ತೀವಿ. ಯಾರಾದ್ರೂ ನಮಗ್ ಬೈದ್ರೆ ನಾವೇನ್ ಅನ್ಕೊಳ್ತೀವಿ, ನಾವು ರಿಪ್ಲೈ ಬೈತೀವಲ್ವಾ, ಅದನ್ನ ಬಿಟ್ಟು ಅವ್ರು ಯಾಕೆ ಬೈದ್ರು ಅಂತ ಒಂದು ಕ್ಷಣ ನಾವು ಆಲೋಚನೆ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಕೊಡ್ತಕ್ಕಂಥದ್ದು. ನಾವು ಆ ಒಂದು ಅವೇರ್ನೆಸ್ ರೀಚ್ ಆಗ್ತೀವಿ. ಅಲ್ಲಿ ನಮ್ಗೆ ನಾವು ಬೆಳಿಲಿ ಅಂತ ಬೈದಿರ್ಬೋದು, ಅಥವಾ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿರ್ಬೋದು. ಆ ಒಂದು ಬುದ್ಧಿವಾದ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ಥ್ಯಾಂಕ್ಸ್, ನೀವು ಇದು ನನಗೆ ಒಂದು ಬುದ್ಧಿವಾದ ಹೇಳಿದಕ್ಕೆ ನಾನು ಈ ಒಂದು ಸ್ಥಿತಿಗೆ ಬಂದೆ, ಇವತ್ತು ನಾನು ಈ ರೀತಿ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಅವ್ರಿಗೆ ಒಂದು ಧನ್ಯವಾದ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿ ಈ ಒಂದು ಕೃತಜ್ಞತಾ ಸ್ಥಿತಿನಲ್ಲಿ ನಾವು ಬೆಳೀತಾ ನಮ್ಮ ಜೀವನವನ್ನ ಸಾಗಿಸ್ತಾ ಬರ್ಬೇಕು. ನೋಡಿ, ಈ ಒಂದು ಡೀಪ್ ಆಗಿ ನಾವು ಈ ಒಂದು ಕೃತಜ್ಞತಾ ಸ್ಥಿತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡ್ತಾ ದೈನಂದಿನ ಎವ್ರಿ ಡೇ ನಾವು ಇದು ಮಾಡ್ತಾ ಬಂದಾಗ ಏನಾಗುತ್ತೆ, ಇಲ್ಲದದ್ದು ಇರುವ ಹಾಗೆ ಆ ಒಂದು ಸ್ಟೇಜ್, ಏನಿಲ್ಲ ಅಂತ ಅಂದ್ಕೊಳ್ತೀವೋ ಅದು ಇರ್ತಕ್ಕಂಥದ್ದು, ಆ ಒಂದು ಸ್ಟೇಜ್ಗೆ ನಾವು ಶಿಫ್ಟ್ ಆಗ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋಣ ಅಂತಂದ್ರೆ, ನಾವು ಇವಾಗ ಏನ್ ಕ್ವಶನ್ ಮಾಡ್ಕೋಬೇಕು, ನನ್ನಲ್ಲಿ ಏನಿದೆ, ಈಗ ನನ್ನ ಹತ್ರ ಏನಿದೆ ಅಂತಂದಾಗ ಕೆಲವ್ರು ಏನ್ ಹೇಳ್ತಾರೆ, ನನ್ನ ಹತ್ರ ಸಮಯ ಇಲ್ಲ, ನಾನು ತುಂಬಾ ಬ್ಯುಸಿ ಆಗಿದ್ದೀನಿ. ಇದು ಸಾಮಾನ್ಯ ವ್ಯಕ್ತಿಗಳು ಮಾತಾಡ್ತಕ್ಕಂಥದ್ದು. ಈ ಒಂದು ಆ ಜ್ಞಾನ ಇದ್ದವರಿಗೆ ನನ್ನ ಹತ್ರ ಕಡಿಮೆ ಸಮಯ ಇದೆ, ನೋಡಿ ಎಷ್ಟು ಡಿಫರೆನ್ಸ್. ನನ್ನ ಹತ್ರ ಸಮಯ ಇಲ್ಲ, ಇದು ನೆಗೆಟಿವ್. ನನ್ನ ಹತ್ರ ಕಡಿಮೆ ಸಮಯ ಇದೆ ಅಂತಕ್ಕಂಥದ್ದು ಪಾಸಿಟಿವ್. ಹಾಗೇನೆ ನನ್ನ ಹತ್ರ ಹಣ ಇಲ್ಲ ಅಥವಾ ಕಡಿಮೆ ಇದೆ, ಅಥವಾ ನಾನು ಬಡವ, ಈ ರೀತಿ ಹೇಳ್ಕೊಳ್ಳೋದ್ಕಿಂತ ನನಗೆ ಬೇಕಾದ ಬೇಸಿಕ್ ರಿಕ್ವೈರ್ಮೆಂಟ್ಸ್, ಫಂಡಮೆಂಟಲ್ ಥಿಂಗ್ಸ್ ನನ್ನಲ್ಲಿ ಇದೆ. ನೋಡಿ ಎಷ್ಟು ಡಿಫರೆನ್ಸ್ ಇದೆ. ನಮ್ಮ ಮನಸ್ಸು ಯಾವ ರೀತಿಯಾಗಿ ನಾವು ಬದಲಾವಣೆ ಮಾಡ್ಕೊಳ್ಬೇಕು, ಇಲ್ಲ ಅಂತಂದ್ರೆ ಇಂದ ಸಾಕಷ್ಟು ಇದೆ.
ಅಥವಾ ನಮಗ್ ಬೇಕಾದಷ್ಟು ಇದೆ. ಈ ರೀತಿ ಸ್ಟೇಜ್ಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಈ ಒಂದು ಕೃತಜ್ಞತಾ ಭಾವನ ಜೀವನದಲ್ಲಿ ನಾವು ನಡೆದಾಗ ಇದು ನಾವು ಕಂಡಿಡ್ಕೊಳ್ಬೇಕು ನಮ್ಮ ಜೀವನದಲ್ಲಿ, ಈ ಸ್ಥಿತಿಗೆ ರೀಚ್ ಆಗ್ಬೇಕು. ಹಾಗೇನೆ ನಾವು ಪ್ರತಿದಿನ ಒಂದು ಅಫರ್ಮೇಶನ್ಸ್ ಅಂತ ನಾವೇನ್ ಹೇಳ್ತೀವಿ, ಏನು ನಾನು ಕೃತಜ್ಞತಾ ಸ್ಥಿತಿನಲ್ಲಿ ಇದ್ದೇನೆ, ನನ್ನ ಜೀವನದಲ್ಲಿ ಸಾಕಷ್ಟಿದೆ, ಈ ರೀತಿಯಾಗಿ ಕೆಲವು ಅಫರ್ಮೇಶನ್ಸ್ ನಾವ್ ಹೇಳ್ಕೊಳ್ಬೇಕು. ಪ್ರತಿ ಅನುಭವವೂ ಕೂಡ ಒಂದು ಅನುಗ್ರಹ. ನೋಡಿ ಎಷ್ಟು ಚೆನ್ನಾಗಿದೆ ಈ ವರ್ಡಿಂಗ್ಸ್. ನಾನು ಇದನ್ನ ಸೆಲೆಕ್ಟ್ ಮಾಡಿ ತಗೊಂಡೆ ಆಕ್ಚುಲಿ. ಈ ಒಂದು ಅಫರ್ಮೇಶನ್ಸ್ ನಾವು ಪ್ರತಿ ದಿನ ನಾವು ಹೇಳ್ಕೊಳ್ಬೇಕು. ನಾನು ಕೃತಜ್ಞತಾ ಸ್ಥಿತಿಯಲ್ಲಿದ್ದೇನೆ, ನನ್ನ ಜೀವನದಲ್ಲಿ ಸಾಕಷ್ಟು ಇದೆ, ಅಬಂಡೆಂಟ್ ಆಗಿದ್ದೀನಿ, ನನ್ನ ಪ್ರತಿಯೊಂದು ಅನುಭವವೂ ಕೂಡ ನನ್ನ ಒಂದು ಅನುಗ್ರಹ. ಈ ರೀತಿಯಾಗಿ ಕೆಲವೊಂದು ಅಫರ್ಮೇಶನ್ಸ್ ನಮ್ಮ ಜೀವನದಲ್ಲಿ ಯಾವಾಗ್ಲೂ ನಾವು ಹೇಳ್ತಾ ಹೋದಾಗ ನಮ್ಮ ಒಂದು ಉನ್ನತವಾದ ಸ್ಥಿತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಈ ಒಂದು ಆಧ್ಯಾತ್ಮಿಕ ಸ್ಥಿತಿ ಇದು ಎಲ್ಲದೂ ಕೂಡ ನಮ್ಮ ಒಂದು ಕೃತಜ್ಞತಾ ಭಾವನಾ ಜೀವನದಿಂದಲೇ ಸಿಗ್ತಕ್ಕಂಥದ್ದು. ನೋಡಿ, ಕೆಲವೊಂದು ಪಾಸಿಟಿವ್ ಲೈನ್ಸ್ ನ ನೋಡೋದಾದ್ರೆ, ಕೃತಜ್ಞತೆ ಅಂದ್ರೆ ಅದು ಒಂದು ನೈಸರ್ಗಿಕವಾಗಿ, ಸ್ವಾಭಾವಿಕವಾಗಿ, ನ್ಯಾಚುರಲ್ ಆಗಿ ಬರ್ತಕ್ಕಂಥ ಸ್ಥಿತಿ. ಆ ಒಂದು ಸ್ಥಿತಿನ ನಾವು ಬೆಳವಡಿಸ್ಕೊಳ್ಬೇಕು. ಬರೀ ಬಾಯಿ ಮಾತಿಂದ ಬರೋದಲ್ಲ, ಅದು ನಮ್ಮ ಆಂತರಿಕವಾಗಿ ಮನಪೂರ್ವಕವಾಗಿ ನಾವು ಹೇಳ್ತಕ್ಕಂಥ ಸ್ಥಿತಿ. ಇದು ಕೃತಜ್ಞತಾ ಸ್ಥಿತಿ. ನೋಡಿ, ನಾವು ಬೇರೆಯವ್ರಿಗೆ ಒಂದು ಧನ್ಯವಾದವನ್ನ ಹೇಳ್ಬೇಕಾದ್ರೆ, ನೋಡಿ ನಾವು ಬೇರೆಯವ್ರಿಗೆ ಧನ್ಯವಾದ ಹೇಳಿದಾಗ ನಾವು ಒಂದು ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀವಿ, ಒಂದು ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆಗ್ತೀವಿ. ಹಾಗಾಗಿ ನಾವು ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದನೆ ಹೇಳ್ಬೇಕು. ನೋಡಿ, ನಾವು ಸಂತೋಷಕ್ಕೆ ಮಾತ್ರ ಒಂದು ಕೃತಜ್ಞತೆಯ ಫಲ ಮಾತ್ರ ನಾವು ಹೇಳೋದಕ್ಕಿಂತ ಪ್ರತಿಯೊಂದಕ್ಕೂ, ನೋಡಿ ಸಂತೋಷ ನಮ್ಗೆ ಕೃತಜ್ಞತೆ ಹೇಳ್ತಕ್ಕಂಥದ್ದಲ್ಲ, ಕೃತಜ್ಞತೆ ಹೇಳೋದ್ರಿಂದ ನಮ್ಗೆ ಸಂತೋಷ ನಮ್ಮ ಜೀವನದಲ್ಲಿ ಬರಬೇಕು. ಈ ಒಂದು ಶಿಫ್ಟ್ ನಾವು ಜೀವನದಲ್ಲಿ ನೋಡ್ಬೇಕು. ನೋಡಿ, ಒಂದು ಅಹಂಕಾರ ಅನ್ನೋದು ಏನ್ ಹೇಳುತ್ತೆ ಅಂದ್ರೆ, ನನಗಿದು ಬೇಕು ಅಂದ್ರೆ, ನೋಡಿ ನನಗೆ ಬೇಕು ಅಂತಕ್ಕಂಥದ್ದು ಅಹಂಕಾರ ಆದ್ರೆ, ನಮ್ಮ ಈ ಒಂದು ಆತ್ಮ ಹೇಳುತ್ತೆ ನನಗೆ ಸಾಕಷ್ಟಿದೆ, ಐ ಆಮ್ ಅಬಂಡೆಂಟ್. ಈ ಒಂದು ಕೃತಜ್ಞತಾ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ಪ್ರತಿಯೊಂದು ಕೂಡ ಅಬಂಡೆಂಟ್ ಆಗಿರ್ತಕ್ಕಂಥದ್ದು. ಲಾಸ್ಟ್ ಕೆಲವೊಂದು ಸಂದೇಶಗಳು, ಪ್ರತೀಚಿ ಸಂದೇಶ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನಾವು ಒಂದು ಕಣ್ಮುಚ್ಚಿ ಕೂತ್ಕೊಂಡು ನಮಗೆ ನಮ್ಮ ಭಾವನೆಯನ್ನ ನಾವು ಅನುಭವಿಸ್ತಾ ಅಂತ ಕೂತ್ಕೊಂಡಾಗ ನನಗೆ ಯಾವ ಭಾವನೆ ನಮ್ಮಲ್ಲಿ ಬರ್ಬೇಕು ಅಂದ್ರೆ, ನನಗೆ ಏನೂ ಇಲ್ಲದಿದ್ದರೂ ನಾನು ಇರುವುದೇ ಒಂದು ಅದ್ಭುತ. ನೋಡಿ, ನನ್ನ ಹತ್ರ ಏನೂ ಇಲ್ಲ, ಬಟ್ ನಾನು ಎಕ್ಸಿಸ್ಟಿಂಗ್ ಆಗಿದ್ದೀನಲ್ಲ, ಅದೇ ಒಂದು ಮಿರಾಕಲ್, ಅದೇ ಒಂದು ಅದ್ಭುತ ಅಂತ ಹೇಳ್ತಾರೆ ಪತ್ರಿಜಿ ಗುರುಗಳು. ಈ ಒಂದು ಸ್ಥಿತಿ ನಮ್ಗೆ ಯಾವಾಗ ಬರುತ್ತೆ ಅಂತಂದ್ರೆ, ನಾವು ನಮ್ಮ ಅವೇರ್ನೆಸ್ ಹೇಗೆ ಅಂದ್ರೆ, ಕೃತಜ್ಞತೆ ನಮ್ಮ ಒಂದು ಪ್ರಾರ್ಥನೆ ಆಗ್ಬೇಕು, ಪ್ರಾರ್ಥನೆ ಧ್ಯಾನವಾಗ್ಬೇಕು, ಆ ಧ್ಯಾನ ಒಂದು ಡಿವೈನ್ ಅನುಭವವನ್ನ ನಮ್ಗೆ ನೀಡಬೇಕು. ಇದು ಲಾಸ್ಟ್ ಫ್ಯೂ ವರ್ಡ್ಸ್ ಗಿವನ್ ಬೈ ಪತ್ರಿಜಿ. ಹಾಗಾಗಿ ಇದನ್ನ ನಿಮ್ ಮುಂದೆ ತಗೋಬರ್ಬೇಕು ಅಂತ ಅನ್ಕೊಂಡು ಹೇಳ್ತಾ ಇದೀನಿ. ಕೃತಜ್ಞತೆ ಪ್ರಾರ್ಥನೆ ಆಗ್ಬೇಕು, ಪ್ರಾರ್ಥನೆ ಧನ್ಯವಾದ ಆಗ್ಬೇಕು, ಧನ್ಯವಾದ ನಮ್ಮ ದಿವ್ಯ ಅನುಭವ ಆಗ್ಬೇಕು. ಥ್ಯಾಂಕ್ ಯು ಮಾಸ್ಟರ್ಸ್, ಇವತ್ತಿನ ಈ ಒಂದು ಸಮಯ ನೀಡಿದ್ದಕ್ಕಾಗಿ ಈ ಒಂದು ಮಹೋತಾರ್ ಫೌಂಡೇಶನ್ ಟೀಮ್ ಎಲ್ಲ ಸದಸ್ಯರಿಗೂ ನನ್ನ ಒಂದು ಆತ್ಮೀಯವಾದ ವಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ಈ ಒಂದು ಸೆಷನ್ ನ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಜೀವನದಲ್ಲಿ ಕೃತಜ್ಞತೆ ಅಂತ ಹೇಳತಕ್ಕಂಥದ್ದು ಎಷ್ಟು ಮುಖ್ಯ, ಅಥವಾ ಅದರಿಂದ ನಾವು ಹೇಗೆ ಪರಿವರ್ತನೆ ಆಗ್ತೇವೆ ಅಂದ್ರೆ, ಆಂತರಿಕ ಪರಿವರ್ತನೆ ಹೇಗೆ ಆಗ್ತೇವೆ. ಸಾಮಾನ್ಯವಾಗಿ ತಾವು ಹೇಳಿದ ಹಾಗೆ ಒಂದು ಬಾಯಿ ಮಾತಿಗೆ ಥ್ಯಾಂಕ್ಸ್ ಹೇಳತಕ್ಕಂಥದ್ದನ್ನ ಎಲ್ಲರೂ ಹೇಳ್ತಾರೆ. ಸೊ ಅದು ಆಕ್ಚುಲಿ ಕೃತಜ್ಞತೆ ಅಲ್ಲ. ಭಾವನಾಪೂರ್ವಕವಾಗಿ ಅದನ್ನ ಫೀಲ್ ಮಾಡಿ ಹೇಳಿದಾಗ ಅದು ನಿಜವಾಗ್ಲೂ ನಮ್ಮ ಒಂದು ಆಂತರಿಕ ಬದಲಾವಣೆ ಆಗುತ್ತೆ ಅಂತ ಹೇಳತಕ್ಕಂಥದ್ದು. ಜೊತೆಗೆ ಇದನ್ನ ನಾವು ನಮ್ಮ ಕ್ಯಾರೆಕ್ಟರ್ ಆಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದು ಬಹಳ ಬಹಳ ಮುಖ್ಯ. ಏನೋ ಒಂದು ಬಾಯಿ ಮಾತಿಗೆ ಅಥವಾ ಅಭ್ಯಾಸ ಮಾಡ್ಬಿಟ್ಟು ಹೇಳತಕ್ಕಂಥದ್ದಲ್ಲ. ಓಕೆ, ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್.
ಸೊ ಇಮೋಷನ್ಸ್ ಇರಲೇಬೇಕಾಗುತ್ತೆ, ಫೀಲಿಂಗ್ಸ್ ಇರಲೇಬೇಕಾಗುತ್ತೆ. ಇಲ್ಲದೆ ಕೇವಲ ಒಂದು ಪದ ಅಂತ ಹೇಳತಕ್ಕಂಥದ್ದು ಕೃತಜ್ಞತೆ ಆಗುದಿಲ್ಲ. ಇನ್ನೊಂದೇನು ಅಂತಂದ್ರೆ, ಜೀವನದಲ್ಲಿ ಏನೇ ಬಂದ್ರು ನಾವು ಕೃತಜ್ಞತೆಯನ್ನ ಹೇಳ್ತಾ ಹೋದ್ರೆ ನಾವು ನಿಜವಾಗ್ಲೂ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ನಮ್ಗೆ ಒಳ್ಳೇದು ಆಗ್ತದೆ ಅಂತ ಹೇಳತಕ್ಕಂಥದ್ದನ್ನ ತಾವು ಚೆನ್ನಾಗಿ ಹೇಳಿದ್ವಿ. ಮತ್ತೆ ರುಟೀನ್ ಆಗಿ ನಮ್ಮ ಲೈಫ್ ನಲ್ಲಿ ಹೇಗೆ ಇದನ್ನ ಅಳವಡಿಸ್ಕೊಂಡು ಬರ್ಬೇಕು, ಬೆಳಿಗ್ಗೆ ಏಳುವಾಗ ಏನ್ ಹೇಳ್ಬೇಕು, ಅಥವಾ ಯಾರಾದ್ರೂ ಮಾಡಿದಾಗ ಏನ್ ಹೇಳ್ಬೇಕು, ಅಥವಾ ಪ್ರಕೃತಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ಹೇಗೆ ಕೃತಜ್ಞತೆನ ಹೇಳ್ಬೇಕು, ಜೊತೆಗೆ ಕೊನೆಯಲ್ಲಿ ಮಲಗುವ ಸಮಯದಲ್ಲಿ ಸಹ ನಾವು ಒಂದು ಕೃತಜ್ಞತೆನ ಹೇಳತಕ್ಕಂಥದ್ದು ಅಥವಾ ಒಂದು ಜರ್ನಲ್ ಆಗಿ ನಾವು ಬರ್ಕೊಂಡು ಅದನ್ನ ಅಭ್ಯಾಸ ಮಾಡತಕ್ಕಂಥದ್ದನ್ನ ನಾವು ಮಾಡ್ಬೇಕು. ಜೊತೆಗೆ ಕೃತಜ್ಞತೆ ಪ್ರಾರ್ಥನೆ ಆಗ್ಬೇಕು. ಈ ಪ್ರಾರ್ಥನೆಯೇ ಧನ್ಯವಾದ ಅಂತ ಹೇಳತಕ್ಕಂಥದ್ದನ್ನ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ವಿ ಸರ್. ಇನ್ನೊಂದೇ ಅಂದ್ರೆ ಬಹಳ ಸರಳವಾಗಿ, ಬಹಳ ಅರ್ಥ ಎಲ್ಲರೂ ಅಳವಡಿಸ್ಕೊಳ್ಳುವಂತಹ ಅರ್ಥಪೂರ್ಣವಾಗಿ ಹೇಳಿದೆ ಸರ್. ತುಂಬಾ 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 ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಮಾಸ್ಟರ್ಸ್ ದಿಲೀಪ್ ಸರ್ ಅವರು ಬಹಳ ಚೆನ್ನಾಗಿ ಒಂದು ಅದ್ಭುತವಾದ ಕೃತಜ್ಞತೆ ಹೇಗೆ ನಮ್ಮ ಆಂತರಿಕ ಸಾಧನೆ ಅಂತ ಹೇಳತಕ್ಕಂಥದನ್ನ ಹೇಳಿದ್ದಾರೆ. ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ತಾವು ಇದರಿಂದ ಏನನ್ನ ತಿಳ್ಕೊಂಡಿದ್ದೀರಿ ಅಂತ ಹೇಳತಕ್ಕಂಥ ಒಂದು ಅಭಿಪ್ರಾಯವನ್ನ ನೇರವಾದ ಪ್ರಶ್ನೆ ಅಥವಾ ಸಂಕ್ಷಿಪ್ತವಾದ ಒಂದು ತಮ್ಮ ಅನುಭವವನ್ನ ಹಂಚ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಓಕೆ, MR ಜ್ಯೋತಿ ಮ್ಯಾಮ್ ಅನ್ಮ್ಯೂಟ್ ಆಗಿದೆ, ತಾವು ದಯಮಾಡಿ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸರ್. ಇವತ್ತಿನ ಕೃತಜ್ಞತೆ ತುಂಬಾ ಚೆನ್ನಾಗಿತ್ತು, ಮನ್ಸಿಗೂ ಹೋಯ್ತು. ಬಟ್ ನಂದೊಂದು ಪ್ರಶ್ನೆ ಸರ್. ಕೃತಜ್ಞತೆ ಅಂದ್ರೆ ಹೇಳ್ತೀವಿ ಸರ್, ಈಗ ಬೆಳಗ್ಗೆ ಎದ್ದ ಕೂಡ್ಲೆ ಹಿಂಗೆ ಭೂಮಿ ಮುಟ್ಟಿ ಇದು ನನ್ಗೆ ಇದೆಲ್ಲ ಅವಕಾಶ ಮಾಡ್ಕೊಡ್ತು ನಡಿಯಕ್ಕೆ ಮಲ್ಗಕ್ಕೆ ಅಂತ. ಇದು ಅಂತರಾಳದಿಂದ ಬರೋದಾದ್ರೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅನ್ಸುತ್ತೆ, ಸ್ಟಾರ್ಟಿಂಗ್ ಬರಲ್ಲ. ಅದಕ್ಕೇನಾದ್ರೂ ಹೇಳೋದಿದೆ ಸರ್? ಅದು ಅಂದ್ರೆ ಅಂತರಾಳ ಅಂದ್ರೆ ಈಗ ನಾನ್ ಬಿದ್ದಾಗ ಯಾರು ಎತ್ತಿದ್ರೆ ಅವಾಗ ಬರುತ್ತೆ ಸರ್ ಕೃತಜ್ಞತೆ ಹೇಳಕ್, ಅದ್ ಮನ್ಸಿಂದ ಬರುತ್ತೆ. ಬಾಕಿ ಟೈಮಲ್ಲಾದ್ರೆ ಸಡನ್ ಆಗಿ ಬರಲ್ಲ. ಅದಕ್ಕೇನಾದ್ರೂ ಹೇಳೋದಿದ್ರೆ? ನೋಡಿ, ಈ ಒಂದು ಕೃತಜ್ಞತೆ ಅಂತಕ್ಕಂಥದ್ದು ಯಾಕೆ ಹೇಳ್ತೀವಿ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಮ್ಗೆ ಪ್ರತಿಯೊಬ್ಬರಿಂದನೂ ಕೂಡ ಒಂದು ಸಹಾಯ ಆಗುತ್ತೆ, ಅದರಿಂದ ನಾವು ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು. ನೋಡಿ, ಸಹಾಯ ಇನ್ ದ ಸೆನ್ಸ್, ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸೂರ್ಯ ನೋಡ್ತೀವಿ, ಅಲ್ಲಿ ಸೂರ್ಯ ನಮಸ್ಕಾರ ಮಾಡೋದು ಕೂಡ ಒಂದು ಕೃತಜ್ಞತೆ. ಯಾಕೆ ಮಾಡ್ಬೇಕು? ನೋಡಿ, ಸೂರ್ಯ ನಮ್ಗೆ ಬೆಳಕು ಕೊಟ್ಟಿದ್ದಾನೆ, ಆ ಒಂದು ಎನರ್ಜಿ ಕೊಡ್ತಾ ಇದ್ದಾನೆ, ಒಂದು ನಮಗೆ ಬೇಕಾಗಿರ್ತಕ್ಕಂತ ಒಂದು ಕಾಂತಿ ನಮ್ಮ ಮೇಲೆ ಬಿದ್ದಾಗ ಎಷ್ಟೋ ಒಂದು ಡೆವಲಪ್ಮೆಂಟ್ಸ್ ಆಗ್ತದೆ, ಅದಕ್ಕೋಸ್ಕರ. ಹಾಗೆ ನೇಚರ್, ಗಾಳಿ ಬರ್ತಾ ಇದೆ, ಆ ಗಾಳಿನ ನಮ್ಗೆ ಏನಾಗುತ್ತೆ, ಒಂದು ಉಲ್ಲಾಸ, ಒಂದು ಸಂತೋಷ, ಒಂದು ಸೆಕೆ ಅಥವಾ ಚಳಿ ಅಥವಾ ಏನೇ ಇದ್ರೂ ಕೂಡ ಒಂದು ನಾರ್ಮಲ್ ಬಂದಾಗ ನಮ್ಗೆ ಒಂದು ಸಂತೋಷ. ಹಾಗಾಗಿ ಪ್ರಕೃತಿಗೆ ಕೊಡ್ತಕ್ಕಂತ ಒಂದು ಮರ ಗಿಡಗಳಿಗೆ ಒಂದು ಕೊಡ್ತಕ್ಕಂತ ಒಂದು ಕೃತಜ್ಞತೆ. ಯಾಕೆ ಇದನ್ನ ಹೆಂಗೆ ನಾವು ಮನಸ್ಪೂರ್ವಕವಾಗಿ ಹೇಳ್ಬೇಕು ಅಂತ ಅಂದ್ರೆ, ಇದು ಎವ್ರಿ ಡೇ ಪ್ರಾಕ್ಟೀಸ್ ಮೇಡಮ್. ಎವ್ರಿ ಡೇ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಆ ಒಂದು ಪ್ರಾಕ್ಟೀಸ್ ನಾವು ಹೇಗ್ ಮಾಡ್ಬೇಕು ಅನ್ನೋದ್ಕಿಂತ, ನೀವು ಮಾಡಿ ಒಂದು ಸಂಕಲ್ಪ ಇಟ್ಕೊಂಡ್ ಮಾಡಿ, ಅದರಿಂದ ಬರ್ತಕ್ಕಂತ ಒಂದು ಸಂತೋಷವನ್ನ ನೀವು ಅನುಭವಿಸ್ತೀರ, ಅಥವಾ ಆ ಒಂದು ಮನಸ್ಸಿನಲ್ಲಿ ಉಂಟಾಗ್ತಕ್ಕಂತ ಒಂದು ಶಾಂತಿಯುತವಾದ ಒಂದು ಜೀವನವನ್ನ ನಾವು ಅನುಭವಿಸ್ತೀವಿ. ಅದೇನೆ ನಾವು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆ ಒಂದು ನಮ್ಗೆ ಅದಿಲ್ಲ. ಸುಮ್ನೆ ಥ್ಯಾಂಕ್ ಯು ಮೇಡಮ್, ಈ ಒಂದು ನನಗೆ ಅವಕಾಶ ಕೊಟ್ಟಿದ್ರ, ಥ್ಯಾಂಕ್ ಯು, ಬಾಯ್ ಬಾಯ್, ಈ ರೀತಿಯಾಗಿ ನಾನು ಹೇಳೋದ್ರಿಂದ ನನಗೆ ಅದು ಒಂದು ಸ್ಯಾಟಿಸ್ಫೈಡ್ ಆಗಲ್ಲ. ಈ ರೀತಿಯಾಗಿ ನನಗೆ ಈ ಒಂದು ಟಾಪಿಕ್ ಅಲ್ಲಿ ನಾನು ಮುಳುಗಿ ಅದರ ಒಂದು ಸ್ವಾದವನ್ನು ಅನುಭವಿಸಿ ನಿಮ್ಗೆ ಹೇಳಿದಾಗ ನನಗೆ ಅದರಿಂದ ಆಂತರಿಕವಾಗಿ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಸ್ಲಾಟ್ ನಾನು ತಗೊಂಡು ಫುಲ್ 9ರಿಂದ 9:40 ಹೇಳಿದ್ರು ಮೇಡಮ್, 40 ನಿಮಿಷದೊಳಗೆ ನಾನು ಪ್ಲಾನ್ ಮಾಡ್ಕೊಂಡು ಅದು ಎಕ್ಸಿಕ್ಯೂಟ್ ಮಾಡಿದಾಗ ನನಗೆ ಸಂತೋಷ. ನೋಡಿ, ಯಾವುದೇ ಒಂದು ಕೆಲಸ ಮಾಡಿದ್ರೆ ನಾವು ಫ್ರಮ್ ಇನ್ಸೈಡ್ ಆಫ್ ದಿ ಹಾರ್ಟ್ ಅಂತಾರೆ, ನಾವು ಒಂದು ಹೃದಯಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡಿದಾಗ್ಲೇ ಆ ಒಂದು ಸಂತೋಷ ಸಿಗುತ್ತೆ. ಹಾಗೇನೆ ಕೃತಜ್ಞತೆ ಹೇಳ್ದಾಗ್ಲೇ ನಮ್ಗೆ ಸಂತೋಷ ಸಿಗ್ತಕ್ಕಂಥದ್ದು. ಅದನ್ನ ನೀವು ಅಭ್ಯಾಸ ಮಾಡ್ಬೇಕು. ಹೇಗೆ ಬರುತ್ತೆ ನಮಗೆ? ಅದು ನ್ಯಾಚುರಲ್ ಆಗಿ ಬರ್ತಾ ಇಲ್ಲ, ಯಾಕೆಂದ್ರೆ ನಾವು ಅದು ಕಲ್ತಿಲ್ಲ. ನೋಡಿ, ಈ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ನೀವು ನೋಡಿ, ಪ್ರತಿ ಒಂದಕ್ಕೂ ಥ್ಯಾಂಕ್ಸ್ ಹೇಳ್ತಾರೆ, ಅದು ಅವರ ರೂಟೀನ್ ಲೈಫ್ ಆಗೋಗಿದೆ. ನಾವು ಇಲ್ಲಿ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳಿದ್ರೆ, ಏನಪ್ಪಾ ನೀನು ದಿನ ನನ್ ಜೊತೆಲಿ ಇರ್ತೀಯ, ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀಯ, ಈ ರೀತಿಯಾಗಿ ಮನೋಭಾವನೆ ಬೆಳೆದ್ಬಿಟ್ಟಿದೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ಸೈಡ್
ಇಟ್ಟು ಇದನ್ನ Yes. ಅಭ್ಯಾಸ ಮಾಡೋಣ. ಅಭ್ಯಾಸ ಮಾಡಿದ್ರೆ ಪ್ರತಿಯೊಂದು ಬರ್ತಕ್ಕಂಥದ್ದು. ಅಭ್ಯಾಸ ಮಾಡಿ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಆ ಒಂದು ಸಂತೋಷ ನೀವು ಅನುಭವಿಸ್ತೀರ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೇದಾವತಿ ಮ್ಯಾಮ್ ಮಾತಾಡಿ ಮ್ಯಾಮ್. ನಮಸ್ತೆ ರೇವತಿ ಮ್ಯಾಮ್. ನಮಸ್ತೆ ನಮಸ್ತೆ. ನಮಸ್ತೆ ದಿಲೀಪ್ ಸರ್. ಹಲೋ ನಮಸ್ತೆ ಮೇಡಮ್. ಹಲೋ, ಕೇಳಿಸ್ತದ? ಕೇಳಿಸ್ತದೆ, ಹೇಳಿ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ. ನಿಮ್ಮನ್ನ ನೋಡಿದ್ರೆ ಖುಷಿ ಆಗುತ್ತೆ ಸರ್. ಈ ಏಜ್ ಅಲ್ಲಿ ನೀವು ಎಷ್ಟೆಲ್ಲ ತಿಳ್ಕೊಂಡಿದ್ದೀರಿ. ಈ ಏಜ್ ಅಲ್ಲೇ ಧ್ಯಾನಕ್ಕೆ ಬಂದಿದ್ದೀರಿ. ಮುಂದೆ ನೀವು ಒಂದು ದೊಡ್ಡ ಅದ್ಭುತವಾದ ಒಂದು ಹೈಯರ್ ಸೋಲ್ ಆಗ್ಬೇಕು. ಹೀಗೆ ಹೀಗೆ ಸ್ವಾಧ್ಯಾಯ ನಮ್ಗೆಲ್ಲ ಜ್ಞಾನ ತುಂಬಿಸಿ. ಸರ್, ನೀವು ಒಂದು ಹೇಳಿದ್ರಿ, ಜರ್ನಲ್ ಬರಿಬೇಕು, ಧನ್ಯವಾದಗಳು ಅಂತ. ಸಾರಿ ಸರ್, ಏನಾದ್ರೂ ಖುಷಿ ಪಾಸಿಟಿವ್ ಏನ ವಿಷಯ ನಡೆದಿದ್ರೆ ಬರಿಬಹುದು. ಇಂತಿದ್ದಾಯ್ತು, ಖುಷಿ ಆಯ್ತು, ಧನ್ಯವಾದಗಳು ಅಂತೇಳಿ. ಅದೇ ನೆಗೆಟಿವ್ ಆಗಿದ್ರೆ ಏನ್ ಮಾಡ್ಬೇಕು? ನೋಡಿ, ನೆಗೆಟಿವ್ ಬರೋದು ನಮ್ಗೆ ಕೆಟ್ಟದು ಅಥವಾ ಅದರಿಂದ ನಮಗೆ ನೋವು ಬಂದಿದೆ ಅಂತ ಥಿಂಕ್ ಮಾಡ್ತೀವಲ್ವಾ, ಅದು ಸಾಮಾನ್ಯವಾದ ಜ್ಞಾನ. ನಾವು ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರತಿಯೊಂದು ಸಂಕಟ, ಪ್ರತಿಯೊಂದು ಕಷ್ಟ ನಮ್ಮ ಜೀವನದ ಪಾಠ ಅಂತ ನಾವು ತಗೊಂಡಾಗ ಅಲ್ಲಿಂದ ನಾವ್ ಏನ್ ಕಲ್ತಿದೀವಿ, ಆ ಒಂದು ಕಲಿಕೆಗೆ ನಾವು ಗ್ರಾಟಿಟ್ಯೂಡ್ ಅನ್ನ ಹೇಳ್ತಕ್ಕಂಥದ್ದು. ನಾನು ಇವತ್ತೇನೋ ಒಂದು ಕೆಲಸ ಮಾಡಕ್ ಹೋದೆ, ಅಲ್ಲಿ ನಾನು ಎಡೋದೆ. ಆ ಎಡೋದಕ್ಕೆ ಏನಾಯ್ತು, ನನಗೆ ಗೊತ್ತಾಯ್ತು ನಾನು ಈ ತರ ಮಾಡಿದ್ರೆ ನಾನು ಎಡೋತೀನಿ, ನಾನು ಅದನ್ನ ಬೇರೆ ರೀತಿಯಲ್ಲಿ ನಾನು ಎಕ್ಸಿಕ್ಯೂಟ್ ಮಾಡ್ಬೇಕು. ಈ ಒಂದು ಜ್ಞಾನ ನನಗೆ ಸಿಕ್ತಲ್ಲ, ಅದಕ್ಕೋಸ್ಕರ ನಾನು ಗ್ರಾಟಿಟ್ಯೂಡ್ ಹೇಳ್ಬೇಕು. ನೋಡಿ, ಒಂದು ಸುಖದ ಒಂದು ವಿಷಯವನ್ನ ಅಲ್ದಲೇನೆ ದುಃಖದ ವಿಷಯದಲ್ಲೂ ಕೂಡ ನಾವು ಧನ್ಯತಾ ಭಾವವನ್ನ ಇಟ್ಕೊಂಡಾಗ ನಾವು ಅಲ್ಲಿ ಕೃತಜ್ಞತೆ ಭಾವನೆಯನ್ನ ವ್ಯಕ್ತಪಡಿಸ್ಬೋದು. ಹಾಗಾಗಿ ನಾವು ಸಂತೋಷ ಆಗ್ಲಿ, ದುಃಖ ಆಗ್ಲಿ, ನೋವಾಗ್ಲಿ, ಖುಷಿ ಕ್ಷಣಗಳಾಗ್ಲಿ, ಪ್ರತಿ ಒಂದನ್ನು ಕೂಡ ನಾವು ಗ್ರಾಟಿಟ್ಯೂಡ್ ಹೇಳ್ಬೋದು. ಆ ಗ್ರಾಟಿಟ್ಯೂಡ್ ಹೇಳಿದಾಗ ಆ ಒಂದು ಕಷ್ಟ ಅನ್ನೋದೇನಿರುತ್ತೋ ಅದು ಈಸಿಯಾಗಿ ಕರಗುತ್ತೆ. ಇಲ್ಲ ಕಷ್ಟನೇ ಬೆಟ್ಟ ಆಗ್ಬಿಡುತ್ತೆ. ನೋಡಿ, ಯಾವ್ದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಶಶಿಕಲಾ ಮ್ಯಾಮ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ ದಿಲೀಪ್ ಸರ್. ಸರ್, ಈ ಮೇಡಮ್ ಕೇಳಿದ್ರಲ್ಲ, ಅದೇ ನನಗ್ ಬಂದಿತ್ತು ಪ್ರಶ್ನೆ ಅಲ್ಲ ನನ್ಗೆ. ಅಂದ್ರೆ ಯಾವ್ದೇ ಕಷ್ಟ ಆಗ್ಲಿ, ಯಾವ್ದೇ ಸುಖ ಆಗ್ಲಿ, ನಮ್ಗೆ ಬರೋದು ಒಂದು ಅನುಭವ ಕೊಡಕ್ಕೆ ಅಂತಾನೆ ಬಂದಿರುತ್ತೆ. ಸೊ ಹಾಗಾಗಿ ಆ ಅನುಭವ ಪಡೆದಿದ್ದಕ್ಕಾಗಿ ಆ ಬಂದ ಕಷ್ಟಗಳಿಗಾಗ್ಲಿ ಸುಖಗಳಿಗಾಗ್ಲಿ ನಾವು ಕೃತಜ್ಞತೆ ಹೇಳ್ತಾ ಇರ್ಬೇಕು ಅನ್ನೋದು ಇದರ ತಾತ್ಪರ್ಯನ ಅಂತ ಕೇಳ್ಬೇಕು ಅಂತ ಇದ್ದೆ. ನೀವೀಗ ಅದನ್ನ ಕ್ಲಾರಿಫೈ ಮಾಡಿದ್ರಿ. ಖಂಡಿತವಾಗ್ಲು ಈ ಕೆಲವ್ರು ಹೇಳ್ತಾರೆ ಸರ್, ಥ್ಯಾಂಕ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಅಂತ ಹೇಳ್ತಾರೆ ಕೆಲವರು. ಅಂದ್ರೆ ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ, ನಾನು ನನ್ನ ಹೃದಯ ಪೂರ್ವಕವಾಗಿ ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ. ನಾವ್ ಅದನ್ನ ಎಕ್ಸ್ಪ್ರೆಸ್ ಮಾಡದೇ ಇದ್ರು ಪ್ರತಿ ಒಂದೊಂದು ಗಳಿಗೆಯಲ್ಲೂ ನಾವು ನಮ್ಮ ಆತ್ಮಪೂರ್ವಕವಾಗಿಯೇ ನಾವು ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು, ಗ್ರಾಟಿಟ್ಯೂಡ್ ಹೇಳಬೇಕು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಅದೇ ಮೇಡಮ್ ಹೇಳ್ದಂಗೆ ತುಂಬಾ ಇದ್ರಲ್ಲೇ ಬಂದಿದ್ದೀರಾ. ನಿಮ್ಮಿಂದ ತುಂಬಾ ಸಾಧನೆಗಳು ಖಂಡಿತ ನಡೆಯುತ್ತೆ ಅಂತ ಅನ್ಸುತ್ತೆ. ನಾವೆಲ್ಲ ಸ್ವಲ್ಪ ಲೇಟ್ ಆಗಿ ಬಂದವರು. ತುಂಬಾ ಒಳ್ಳೆ ವಿಷಯವನ್ನ ತುಂಬಾ ವಿಶದವಾಗಿ ತಿಳಿಸಿದ್ರಿ ಸರ್. ಅದು ನಿಮ್ಮ ವೇ ಆಫ್ ಟೆಲ್ಲಿಂಗ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ಸಾಂಗವಾಗಿ ಹೇಳ್ಕೊಂಡಾಗದಂಗಿತ್ತು. ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಅನುಪಮಾ ಮ್ಯಾಮ್. ಮೇಡಮ್, ಇವತ್ತು ಯಾವುದೇ ಸಾರಿ ಮೇಡಮ್ ಇಂಟರಪ್ಟ್ ಮಾಡಿದಕ್ಕೆ, Yes, sir. ಯಾವುದೇ ಒಂದು ಕ್ಲಾಸ್ ಕಲಿತೀವಿದೀವಲ್ವಾ, ಪ್ರತಿ ಒಂದು ಕ್ಲಾಸ್ ಅಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ನಾವು 1 hour ಕ್ಲಾಸ್ ಕಲ್ತಿದೀವಿ ಅಂದ್ರೆ 1 minute ಇನ್ಫಾರ್ಮೇಶನ್ ನಾವು ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ. ನಾವು ಈಗ ಒಂದು 20 ಪಾಯಿಂಟ್ಸ್ ನಾನು ಹೇಳಿದೀನಿ ಅಂದ್ರೆ ಅದ್ರಲ್ಲಿ 1 ಪಾಯಿಂಟ್ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ ಅಂತಂದ್ರೆ ಆ ಒಂದು ಸ್ಥಿತಿ ನಮ್ಗೆ ಬೇರೆ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ನಾನು ಪ್ರತಿಯೊಂದು ಕ್ಲಾಸಸ್ ನಾನು ಮಾಡ್ದಾಗ್ಲೂ ಕೂಡ ನಾನು ಇದನ್ನ ನನ್ನ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನ, ಈ ರೀತಿಯಾಗಿ ಕ್ವಶನ್ಸ್ ನನಗೆ ಬರ್ತಾ ಇದಾವೆ.
ಮೊದಲು ನಾನ್ ಕಲ್ತು ನನ್ನ ಅನುಭವ ತಗೊಂಡು ನಾನು ಕ್ಲಾಸ್ ಕೊಡ್ಬೇಕು ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಇತ್ತು ನನ್ನ ಮೈಂಡ್ ಅಲ್ಲಿ. ಆಮೇಲೆ ಏನಪ್ಪಾ ಅಂತಂದ್ರೆ ನಾನು ಹೇಳೋದ್ರಿಂದ ಬೇರೆಯವರು ಕಲಿತಾರೆ, ಅಥವಾ ಬೇರೆಯವ್ರ ಕಿವಿಗ್ ಬಿದ್ದಾಗ ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಅವ್ರಿಗೆ ಹೇಳ ಬರದಲ್ಲಿ ನಾನು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ನನ್ನ ಜೀವನದಲ್ಲಿ. ಈ ರೀತಿಯಾಗಿ ನಾವು ಒಂದೊಂದೇ ಪಾಯಿಂಟ್ ನ, ಫಾರ್ ಎಕ್ಸಾಂಪಲ್ ನಾವಿವತ್ತು ಬೆಳಿಗ್ಗೆ ಎದ್ದ ತಕ್ಷಣನೇ ಗ್ರಾಟಿಟ್ಯೂಡ್ ಹೇಳ್ಕೊಳ್ಬೇಕು ಅಂತಕ್ಕಂಥದ್ದು ನಾನು ಇವತ್ತು ಹೇಳಿದೆ ಅಂತಂದ್ರೆ, ನಾನು ಎಷ್ಟು ದಿವಸ ಅದ್ ಮಾಡ್ತಾ ಇದ್ದೀನಿ ಅಂತ ನನಗೆ ಕ್ವಶನ್ ಹಾಕೊಂತಾ ಇದ್ದೀನಿ. ಎವ್ರಿಡೇ ಮಾಡ್ತಾ ಇದ್ದೀನಾ, ಇಲ್ಲ ಮಿಸ್ ಆಗ್ತಾ ಇದೆಯಾ? ಈ ರೀತಿಯಾಗಿ ನಾವು ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ಒಂದೊಂದು ಪಾಯಿಂಟ್ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ನಮ್ಮ ಸ್ಥಿತಿಯನ್ನೇ ಬದಲಾವಣೆ ಆಗುತ್ತೆ. ನಮ್ಮ ಒಂದು ಮೈಂಡ್ಫುಲ್ನೆಸ್ ಅಲ್ಲಿ ಇರ್ತೀವಿ, ಯಾವಾಗ್ಲೂ ಕೂಡ ಒಂದು ಅವೇರ್ನೆಸ್ ಅಲ್ಲಿ ಇರ್ತೀವಿ. ಈ ರೀತಿಯಾಗಿ ಒಂದು ಪಾಯಿಂಟ್ ಹೇಳ್ಬೇಕು ಅಂತ ಇಷ್ಟ ಆಯ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸರ್.